ಸನ್ಮಾನ್ಯ ಸಭಾಧ್ಯಕ್ಷರು, ಈಗ 69 ಅಡಿಯಲ್ಲಿ ನಡೆದಂತಹ ಚರ್ಚೆಯಲ್ಲಿ ಅದು ಒಂದು ಅಭಿವೃದ್ಧಿ, ಅತಿವೃಷ್ಟಿ ಮತ್ತು ನಮ್ಮ ಅನುದಾನಕ್ಕೆ ಸಂಬಂಧಪಟ್ಟ ವೈಟ್ ಪೇಪರ್ ಕೊಡಬೇಕಂತ ಚರ್ಚೆ ಆಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಮೂಲಕ ಉತ್ತರ ಕೊಡ್ತಾ. ಮಧು ಬಂಗಾರಪ್ಪನವರೇ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಿವಲಿಂಗೇಗೌಡರು, ಕೋನ್ ರೆಡ್ಡಿಯವರು, ಮಾನ್ಯ ಕೋನ್ ರೆಡ್ಡಿಯವರು ಮತ್ತು ಇನ್ಯಾರು ಮಾತಾಡಿದವರು, ಶರತ್ ಬಚ್ಚೇಗೌಡರು, ಆಮೇಲೆ ಸುರೇಶ್ ಗೌಡರು ಕೂಡ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಅವ್ರಿಗೆ ರಾಜಕೀಯವಾಗಿ ಮಾತಾಡಿದ್ದಾರೆ. ಕೆಲವು ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿದಾವಲ್ಲ, ಅದರಲ್ಲಿ ಒಂದು ವೈಟ್ ಪೇಪರನ್ನು ಸದನ ಮುಂದೆ ಇಡಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಯಾಕಂತಂದರೆ ನಾವೆಲ್ಲರೂ ಕೂಡ ಆ ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ ಮತ್ತು JDSನವರು ಇರಲಿ, ಎಲ್ಲರೂ ಕೂಡ ಕರ್ನಾಟಕದ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥವ್ರು. ಕೇಂದ್ರ ಸರ್ಕಾರ ಕೆಲವು ವರ್ಷಗಳ ಹಿಂದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪುರಸ್ಕೃತ ಯೋಜನೆಗಳು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮೊದಲು ಏನು ಮಾಡ್ತಾಯಿದ್ರು, ಕೇಂದ್ರ ಸರ್ಕಾರ 75% ಕೊಡ್ತಾಯಿದ್ರು. ಆಮೇಲೆ ರಾಜ್ಯ ಸರ್ಕಾರ 25% ಕೊಡ್ತಾಯಿತ್ತು. 75-25 ಇರ್ತಿತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಕರೆಯೋದು ನಾವು. ಈಗೇನು ಬತ್ತಾ ಏನಾಗಿದೆ, ಕಡಿಮೆ ಆಯ್ತಾ ಬಂತು. ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಈಗ 40-42%ಗೆ ಇಳಿಸ್ಬಿಟ್ಟಿದ್ದಾರೆ. 40-42%ಗೆ ಅಂದರೆ 60-58%ಗೆ ಇಳಿದು ಬಿಟ್ಟಿದೆ. ಅದಕ್ಕೆ ನಾವು ಇಡೀ ಸದನಕ್ಕೆ ಗೊತ್ತಾಗಬೇಕು, ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂಥೇಳಿ ಅವರು ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಿ ಅಂಥೇಳಿ ಒತ್ತಾಯ ಮಾಡಿದ್ದಾರೆ. ನಾವು ಈಗ ಮಾನ್ಯ ಸದಸ್ಯರು ಕೇಳಿದ ಮೇಲೆ ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇದೆ. ಕೆಲವು ದಿನಗಳಲ್ಲಿ ನಾವು ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡ್ತೀವಿ. ವೈಟ್ ಪೇಪರ್ ಬಿಡುಗಡೆ ಮಾಡುವಾಗ ಕೇಂದ್ರದಿಂದ ರೈಲ್ವೇಸ್ಗೆ ಏನು ಬಂದಿದೆ, ರೋಡ್ಸ್ಗೆ ಏನು ಬಂದಿದೆ, ಕುಡಿಯೋ ನೀರಿಗೆ ಅದೆಲ್ಲನೂ ಸೇರಿಸ್ಕೊಂಡು ಒಟ್ಟಾರೆ ಕರ್ನಾಟಕ ಅವಾಗ ಕರೆಕ್ಟಾಗಿ ಕ್ಲಾರಿಟಿ ಬರ್ತದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಓಡಿಸ್ತಾ ಇದ್ದೀರಾ ರೈಲ, ದುಡ್ಡು ತಗತ್ತೆ ಅಲ್ವಾ ಜನಗಳ ಹತ್ರ? ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅದನ್ನು ಈಗ ರೈಲ್ವೆ ಯೋಜನೆ ಒಪ್ಪಂದ ಆಗಿರೋದು ಯಾವ ಥರ, ಮೆಟ್ರೋ ರೈಲು 50-50 ಅಂತ, ದಟ್ ಇಸ್ ದಿ ಅಗ್ರಿಮೆಂಟ್. ಹೇಳೋದು ಬೇಡವಾ? ಹೇಳೋದು ಬೇಡವಾ? ಹೇಳ್ಬೇಕು ಅಂತಾರೆ ಎಲ್ಲ ನಮ್ಮ ಹೇಳೋದು ಬೇಡವೇನ್ರಿ? ವೈಟ್ ಪೇಪರ್ ಬರ್ತದಲ್ಲ, ವೈಟ್ ಪೇಪರ್ನಲ್ಲಿ ಎಲ್ಲ ಬಂದ್ಬಿಡ್ತು. ಇದು ಬರ್ತದೆ ಮೆಟ್ರೋ ರೈಲು. ಸರ್, ಈಗ ನೀವು ತರ್ತಿರಲ್ಲ ವೈಟ್ ಪೇಪರು, ಬ್ಲ್ಯಾಕ್ ಪೇಪರು, ಯೆಲ್ಲೋ ಪೇಪರು, ಏನಾನ ತರ್ತಾರೆ, ಅದರಲ್ಲಿ ಏನೇನು ಇರ್ತದೋ ತಂದ್ಬಿಡಿ. ನೀವು ಸರಿ ಪ್ರಿಂಟ್ ಮಾಡಿಲ್ಲ ಅಂದರೆ ನಾವೊಂದು ಪೇಪರ್ ತರ್ತೀರ, ಆಮೇಲೆ ನಾವು ಒಂದು ಪೇಪರ್ ರಿಲೀಸ್ ಮಾಡೋದು. ಸರ್ಕಾರ ವೈಟ್ ಪೇಪರ್ ತರ್ತಕ್ಕಂಥದ್ದು, ಸರ್ಕಾರದ ಹತ್ರ ಅಂಕಿ ಅಂಶಗಳು ಇರ್ತಕ್ಕಂಥದ್ದು. ವಿರೋಧ ಪಕ್ಷದವರು ಅದು ಯೆಲ್ಲೋ ಪೇಪರು, ಬ್ಲ್ಯಾಕ್ ಪೇಪರು, ಗ್ರೀನ್ ಪೇಪರು ಅಂತಂದರೆ ಏನು ನೀವು ಏನು ಈ ಥರ ಸರ್ಕಾರ ನಡೆಸಿರೋರು ನೀವು ವಿರೋಧ ಪಕ್ಷದ ನಾಯಕರು. ವೈಟ್ ಪೇಪರ್ ಅಂತಂದರೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ವಸ್ತುಸ್ಥಿತಿ ಏನಿದೆ ಅದನ್ನು ಮಾತ್ರ ಸದನದ ಮುಂದೆ ಇಡ್ತೀವಿ. ನಿಮ್ಗೆ ಯಾಕೆ ಅದ್ರ ಮೇಲೆ ಅನುಮಾನ?
ಅವ್ರಿಗೆ ಅವ್ರು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ ಅದ್ರ ಬಗ್ಗೆ. ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಅಡ್ಜರ್ಮೆಂಟ್ ಮೋಷನನ್ನು ವಿರೋಧ ಪಕ್ಷದವರು ಮತ್ತು ಜನತಾದಳ ಎಸ್ ಪಕ್ಷದವರು ಅವರು ಒಂದು ಅಡ್ಜರ್ಮೆಂಟ್ ಮೋಷನನ್ನು ಕೊಟ್ಟಿದ್ದರು. ಅದನ್ನು ನೀವು ಅದು ಆ್ಯಕ್ಚುಲಿ ಅಡ್ಜರ್ಮೆಂಟ್ ಮೋಷನ್ಗೆ ಬರಲ್ಲ, ಆದರೆ ನೀವು 69 ಕನ್ವರ್ಟ್ ಮಾಡಿದ್ದೀರಿ. 69 ಮೇಲೆ ಸುಮಾರು 38 ಜನ ಮಾನ್ಯ ಶಾಸಕರುಗಳು ಮಾತನಾಡಿದ್ದಾರೆ. 38 ಜನ. ಅದರಲ್ಲಿ ವಿರೋಧ ಪಕ್ಷದವರೇ ಜಾಸ್ತಿ ಮಾತಾಡಿದ್ದಾರೆ. ನಮ್ಮ ರೂಲಿಂಗ್ ಪಾರ್ಟಿಯವರು ಕೂಡ ಮಾತಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ. ಇಡೀ ರಾಜ್ಯದ ಅಭಿವೃದ್ಧಿ ಆಗಿಲ್ಲ ಅಂತ ಒಂದು. ಎರಡನೇದು, ಗ್ಯಾರಂಟಿ ಯೋಜನೆಗಳನ್ನು ನೀವು ಜಾರಿಗೆ ತಗೊಬಂದಿರೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗಿದೆ. ಆಮೇಲೆ ಮಳೆ ಈ ಸಾರಿ ಕಳೆದ ವರ್ಷ ಈ ವರ್ಷ ಹೆಚ್ಚು ಮಳೆ ಬಿದ್ದಿದೆ. ಮುಂಗಾರಿನಲ್ಲಿ ಕೂಡ ಈ ಸಾರಿ ಫ್ರೀ ಮಾನ್ಸೂನ್ ಅಂತಲೇ ಶುರುವಾಗ್ಬಿಡ್ತು. ಫ್ರೀ ಮಾನ್ಸೂನ್ ಪೀರಿಯಡ್ನಲ್ಲೇ ಮಳೆ ಜಾಸ್ತಿ ಆಗ್ಬಿಡ್ತು. ಮಾನ್ಸೂನ್ನಲ್ಲೂ ಕೂಡ ಜಾಸ್ತಿ ಆಯಿತು. ಈ ಸಾರಿ ಮಾನ್ಸೂನು ಮುಂಚಿತವಾಗಿ ಪ್ರಾರಂಭ ಆಗ್ಬಿಡ್ತು. ಹಾಗಾಗಿ ಮಳೆ ರಾಜ್ಯದ ಎಲ್ಲ ಕಡೆ ಮಳೆ ಬಿದ್ದಿದೆ. ಒಂದೊಂದು ಸ್ವಲ್ಪ ಕೆಲವು ಕಡೆಗಳಲ್ಲಿ, ಬಹುತೇಕ ಕಡೆಗಳಲ್ಲಿ ಅತಿವೃಷ್ಟಿಯಾಗಿದೆ. ಅಗತ್ಯಕ್ಕಿಂತ ಜಾಸ್ತಿ ಮಳೆ ಬಿದ್ದಿದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾವು KRS ಇಂದ 177.25 TMC ನೀರನ್ನು ಕೊಡಬೇಕಾಗಿತ್ತು ಪ್ರತಿ ವರ್ಷ. ಸರಿಯಾದ ರೀತಿಯಲ್ಲಿ ಮಳೆಗಾಲ ಆದರೆ, ನಾರ್ಮಲ್ ರೈನ್ ಬಿದ್ದರೆ 177.25 TMC ನೀರನ್ನು ಕೊಡಬೇಕಾಗಿತ್ತು. ಈಗಾಗಲೇ ಅದಕ್ಕಿಂತ ಜಾಸ್ತಿ ಹೊರಟೋಗಿದೆ. ನಾವು ಎಷ್ಟು ತಮಿಳುನಾಡು ಕೊಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಹೋಗಿದೆ. ಇನ್ನು ಬಂದ ನೀರೆಲ್ಲ, ಜಲಾಶಯ ತುಂಬಿ ಬಂದ ನೀರೆಲ್ಲ ತಮಿಳುನಾಡಿಗೆ ಹೋಗೋದು. ಅದಕ್ಕೋಸ್ಕರನೇ ಮೇಕೆದಾಟು ಯೋಜನೆಯನ್ನು ಮಾಡಬೇಕು ಅಂತ ಇದ್ದದ್ದು. ಮೇಕೆದಾಟು ಯಾಕೆ ಮಾಡಬೇಕು ಅಂತಂದರೆ, ಇಂಥ ಪರಿಸ್ಥಿತಿನಲ್ಲಿ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಬೇಕಲ್ಲ. ಗೊತ್ತಿಲ್ಲ ತಮಿಳುನಾಡಿನವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವರಿಗೆ 177.25 TMC ನೀರು ಅಷ್ಟಕ್ಕೆ ಮಾತ್ರ ಅವ್ರಿಗೆ ಹಕ್ಕುದಾರರು. ಟ್ರಿಬ್ಯುನಲ್ ಹೇಳಿರೋದು ಅಷ್ಟೇನೆ, ಸುಪ್ರೀಂ ಕೋರ್ಟ್ ಹೇಳಿರೋದು ಇದನ್ನೇ. ನಾವು ಮೇಕೆದಾಟು ಯೋಜನೆ ಮಾಡೋದ್ರಿಂದ ಸುಮಾರು 67 TMC ನೀರನ್ನು ಹಿಡಿದಿರ್ತೀವಿ ಮೇಕೆದಾಟುನಲ್ಲಿ. ಅದು ಕುಡಿಯೋ ನೀರಿಗೂ ಆಗ್ತದೆ. ಆಮೇಲೆ ಒಂದು ವೇಳೆ ಅನಾವೃಷ್ಟಿ ಆದರೆ ಕರ್ನಾಟಕದಲ್ಲಿ ಈ ರಿಸರ್ವ್ ಮಳೆಗಾಲದಲ್ಲಿ ನೀರು ಬಂದಿರ್ತದಲ್ಲ, ಶೇಖರಣೆ ಮಾಡಿರ್ತೀವಲ್ಲ, ಅದನ್ನು ಬಿಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಒಂದು ವೇಳೆ 177 TMC 177.25 TMC ನೀರು ಕೊಡೋಕ್ಕಾಗದೆ ಹೋದರೆ ಅದನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಐ ಡೋಂಟ್ ಥಿಂಕ್ there will be no harm to Tamil Nadu. I don't know why they are opposing it. ಗೊತ್ತಿಲ್ಲ ನನಗೆ. ಸೊ ನಾನು ಈಗಲೂ ಅವರಲ್ಲಿ ಮನವಿ ಮಾಡ್ತೀನಿ, ಅಪೋಸ್ ಮಾಡೋದು ಬೇಡ. ಇದಕ್ಕೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಸೊ ಅದನ್ನು ನಾನು ಹೆಚ್ಚಾಗಿ ಇದನ್ನು ದಂಸಕ್ಕೆ ಹೋಗೋದಿಲ್ಲ. ನಾನು ಯಾಕೆ ಉದಾಹರಣೆಯಾಗಿ ಹೇಳಿದೆ ಅಂತಂದರೆ, ಈ ಸಾರಿ ಮಳೆ ಜಾಸ್ತಿ ಬಂದಿದೆ, ಜಲಾಶಯಗಳೆಲ್ಲ ತುಂಬಿದೆ. ಕಾವೇರಿ ಜಲಾನಯನ ಪ್ರದೇಶ, ಕೃಷ್ಣ ಜಲಾನಯನ ಪ್ರದೇಶ, ಗೋದಾವರಿ ಜಲಾನಯನ ಪ್ರದೇಶ, ಎಲ್ಲ ಕಡೆಗಳು ಕೂಡ ಇವತ್ತು ಮಳೆ ಬಂದು
ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ನಾವು ಹೆಚ್ಚು ನೀರನ್ನು ಕೆಳಗಡೆಗೆ ಹರಿಯಕ್ಕೆ ಬಿಡ್ತಾ ಇದ್ವಿ. ಈಗ ತಮಿಳುನಾಡಿಗೆ ಹೆಚ್ಚು ನೀರು ಹೋಗುತ್ತೆ, ತುಂಗಭದ್ರಾ ಡ್ಯಾಮ್ನಿಂದ ಹೆಚ್ಚು ನೀರು ಹೋಗುತ್ತೆ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅಪ್ಪರ್ ಕೃಷ್ಣಕ್ಕೆ ಮಹಾರಾಷ್ಟ್ರದಲ್ಲಿರೋದು, ಅಲ್ಲಿಗೆ ನೀರು ಅಲ್ಲೂ ಬರ್ತಾ ಇದೆ. ಸುಮಾರು 2 ಲಕ್ಷ ಕ್ಯೂಸೆಕ್ಸ್ ವಾಟರ್ ಬರ್ತಾ ಇದೆ. 2 ಲಕ್ಷ ಕ್ಯೂಸೆಕ್ಸ್ ವಾಟರ್ ನಾವೆಲ್ಲನೂ ತರದು ಹಿಡ್ಕೊಳ್ಳೋಕ್ಕಾಗಲ್ಲ. ಸೊ ಹಂಗಾಗಿ ಅನೇಕ ಜನ ಮಾನ್ಯ ಸದಸ್ಯರುಗಳು ಅತಿವೃಷ್ಟಿ ಬಗ್ಗೆ ಮಾತನಾಡಿದ್ದಾರೆ. ಮತ್ತು ಬೆಳೆ ನಷ್ಟ ಆಗಿದೆ, ಜಾನುವಾರುಗಳಿಗೆ ನಷ್ಟ ಆಗಿದೆ, ಮನೆಗಳೆಲ್ಲ ಬಿದ್ದೋಗಿದ್ದಾವೆ ಅಂತೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾನು ಬಹುಶಃ ಬೆಂಗಳೂರು ನಗರದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು, ಅವರು ಉತ್ತರ ಕೊಟ್ಟಿದ್ದಾರೆ. ಯಾಕಂತಂದರೆ ಹೆಚ್ಚಾಗಿ ಬೆಂಗಳೂರು ನಗರದ ಬಗ್ಗೆನೇ ಮಾನ್ಯ ಸದಸ್ಯರುಗಳು ಮಾತಾಡಿರೋದು. ಅವರು ಉತ್ತರ ಕೊಟ್ಟಿದ್ದಾರೆ, ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ, ಭಾಳ ಜನ ಮಾನ್ಯ ಸದಸ್ಯರುಗಳು, ವಿರೋಧ ಪಕ್ಷದವರು ಹೆಚ್ಚಾಗಿ ವಿಶೇಷವಾಗಿ ನಮಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾನು ಈ ಸಾರಿ ಮಾನ್ಯ ಅಧ್ಯಕ್ಷರೇ ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ರಸ್ತೆಗಳ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ಸೇತುವೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ 8,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಮಾನ್ಯ ಸದಸ್ಯರುಗಳಿಗೆ ಹಂಚ್ತೀನಿ. ಇವ್ರಿಗೆ ಅನುಮಾನ ಏನು ಅಂತಂದರೆ, ಇವರಿದ್ದಾಗ ಕೊಡಲಿಲ್ಲ, ನೀವು ಅಧಿಕಾರದಲ್ಲಿದ್ದಾಗ ಅಪೋಸಿಷನ್ನವ್ರಿಗೆ ಸರಿಯಾಗಿ ಕೊಡಲಿಲ್ಲ. ಬೆಂಗಳೂರಿನಲ್ಲೆಲ್ಲ ಕೊಟ್ಟಿರ್ಬೋದು ನೀವು. ಬೆಳಗಾವಿಗೆ ಕೊಟ್ಟಿದ್ದೀರಲ್ಲ, ಅದೊಂದು ಲೆಕ್ಕ ತಗೊಂಬಿಡಿ ಸಾಕು. ಬೆಳಗಾವಿಗೆ ಕೊಟ್ಟಿರೋದು ಒಂದೇ ಒಂದು ಲೆಕ್ಕ ತಗೊಳ್ಳಿ. ಏನು ಬೆಳಗಾವಿಗೆ ಅನುದಾನ ಕೊಟ್ಟಿದ್ದೀರಲ್ಲ ನಮ್ಮ ಸರ್ಕಾರ ಇದ್ದಾಗ, ಅದೊಂದು ಲೆಕ್ಕ ತಗೊಳ್ಳಿ ಅಂದೆ. ಏನಪ್ಪ ನಿಮ್ಗೆಲ್ಲ ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಕೊಡಲಿಲ್ಲ. ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ, ರೆಕಾರ್ಡಲ್ಲಿ ಇದೆ ಸರ್. ಅದು ಏನ್ರಿ ಸರ್ಕಾರ ಸರ್, ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದನ್ನ ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ನಮ್ಗೆ ಕೊಟ್ಟಿದ್ದನ್ನೆಲ್ಲ ಕಿತ್ಕೊಂಡ್ಬಿಟ್ರು. ಈಗ ವಾದ ಬೇಡ ಸರ್. ಈಗ ಅಲ್ಲ, ಅವ್ರು ಹೇಳಿದ್ದಾರೆ ನನಗೆ ಎರಡು ವರ್ಷ ಆಯಿತು, 2 ವರ್ಷದಿಂದ 20 ಕೋಟಿ ಕೊಟ್ಟಿದ್ದೀರಾ. ನಾನು ಜಾರ್ಜ್ಗೆ ಎಷ್ಟು ಕೊಟ್ಟಿದ್ದೀನಿ ಕೇಳಿ. 2 ವರ್ಷದಲ್ಲಿ 20 ಕೋಟಿ ನನಗೆ ಬಂದಿರೋದು. ಜಾರ್ಜ್ಗೆ ಎಷ್ಟು ಕೊಟ್ಟಿದ್ದೀನಿ ಕೇಳಿ. ಈಗ ಎಷ್ಟು ಕೊಟ್ಟಿದ್ದೀರಾ ಹೇಳಿ. ಮೋರ್ ದೆನ್ 60 crores ಮೇಲೆ ಕೊಟ್ಟಿದ್ದೀನಿ. ಆಮೇಲೆ ಸ್ಟಾರ್ ವಾಟರ್ಗೆ 40 ಕೋಟಿ. ಅಶೋಕ್ ಕೂತ್ಕೊಳ್ಳಿ. ಇದು ಕೊಡ್ತಕ್ಕಂಥದ್ದು ಬಜೆಟರಿ ವರ್ಕ್ಸ್ ಇದಾವಲ್ಲ, ಡೆವಲಪ್ಮೆಂಟಲ್ ವರ್ಕ್ಸ್ ಇದೆಯಲ್ಲ, ಅದು ನೀರಾವರಿ ಇರ್ಬೋದು, PWD ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ನಗರಾಭಿವೃದ್ಧಿ ಇರ್ತಕ್ಕಂಥದ್ದು ಇರ್ಬೋದು, ಅದ್ರ ಜೊತೆಗೆ ಅಡಿಷನಲ್ ಕೊಡ್ತಕ್ಕಂಥದ್ದು ಇದು. ನೀವೇನು ಮಾಡಿದ್ರಿ ಗೊತ್ತಾ? 2,70,000 ಕೋಟಿ ರೂಪಾಯಿ ಹಣ ಇಲ್ಲದೇ ಮಂಜೂರು ಮಾಡಿಬಿಟ್ರಿ, ಟೆಂಡರ್ ಕರೆದ್ಬಿಟ್ರಿ. 2,70,000 ಕೋಟಿ. ಆಮೇಲೆ ಮುಖ್ಯಮಂತ್ರಿಗಳ ವಿವೇಚನಾ ಅನುದಾನ ಅಂತೇಳಿ 1,66,000 ಕೋಟಿ ರೂಪಾಯಿ ಕೊಟ್ಬಿಟ್ಟು ದುಡ್ಡೇ ಇಲ್ಲ. ಹಂಗಾಗಿ ಪೆಂಡಿಂಗ್ ಬಿಲ್ಸ್ಗಳೆಲ್ಲ ಜಾಸ್ತಿ ಆಗ್ಬಿಡ್ತು. ನಮಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಮಗೆ ಬಿಲ್ ಪಾವತಿ ಮಾಡಿಲ್ಲ ಅಂತ ಹೇಳಕ್ಕೆ ಶುರು ಮಾಡ್ಬಿಟ್ಟು, ನೀವು ಮಾಡಿದ ತಪ್ಪಿನಿಂದ ಇವತ್ತು ನಾವು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇದೆ. ಈ ತಪ್ಪಿನಿಂದ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದ್ರಿಂದ ಹಣದ ಮುಗ್ಗಟ್ಟಾಗಿಲ್ಲ, ಹಣದ ಕೊರತೆ ಆಗಿಲ್ಲ.
ಹಣ ಹಣ ಅಲ್ಲ ಹಳೇದು ಬೇಡ ಸರ್. ನೀವು ಬಿಟ್ಟು ಹೋದಾಗ ನೀವು ಜನತಾದಳ ಇದ್ರಲ್ಲ ಸರ್ಕಾರ, ಅವಾಗ ನಾನು ಎಷ್ಟು ನಮ್ಮ ಸಾಲ ಬಿಟ್ಟು ಬಿಟ್ಟು ಹೀಗೆಲ್ಲ ಹೋಗಿದ್ರಿ? ಮಾಡಲಿಕ್ಕೆ ಹೋಗಿರ್ಲಿಲ್ಲ. ಅವಾಗ ಎಷ್ಟು ಸಾಲ ಬಿಟ್ಟು ನಾನು ಹೋಗಿದ್ರಿ? ಬಿಟ್ಟು ಇದು ಹೋಗಿದ್ದಾಗ voting ನಾನು 2013ರಿಂದ 18ರವರೆಗೆ ಇನ್ನು ಬೊಮ್ಮಾಯಿ ಅವರು ಪ್ರಾವಿಷನ್ ಇತ್ತು, ಕೂತ್ಕೊಳ್ಳಿ, 25,000 ಕೋಟಿ ನಿಮ್ಗೆ ಅಂಕಿಅಂಶ ಇದ್ರೆ ಹೇಳಿ. ಪ್ರಾವಿಷನ್ ಇತ್ತು, ಬಿಟ್ಟು ಹೋದ್ರು ನಿಮ್ಗೆ. ಇಲ್ಲ ನೋಡಿ, 2013ರಿಂದ 18ರವರೆಗೆ ನಾನು ಮುಖ್ಯಮಂತ್ರಿಯಾಗಿದ್ದೆ, ಹಣಕಾಸು ಮಂತ್ರಿಯಾಗಿದ್ದೆ. ಅದು ಒಂದು ಸುವರ್ಣ ಯುಗ. ಆ 5 ವರ್ಷ ಇತ್ತಲ್ಲ ಅವಧಿ, ಆಗ ದುಡ್ಡಿಗೆ ತೊಂದರೆನೇ ಇರಲಿಲ್ಲ. ಈಗ ಯಾಕೆ ದುಡ್ಡಿಗೆ ತೊಂದರೆ ಆಗಿದೆ ಅಂತಂದರೆ, ಒಂದು ಇವರು ದುಡ್ಡಿಲ್ದೇನೆ ಮಂಜೂರು ಮಾಡಿದ್ದು, ಬಿಲ್ಗಳನ್ನು ಬಿಟ್ಟೋದದ್ದು. ಎರಡನೇದು, ಇವರು ಬಿಲ್ ಪೇ ಮಾಡಿಬಿಟ್ಟಿದ್ರೆ ಅಥವಾ ರೀಸನಬಲ್ ಆಗಿ ಇಟ್ಬಿಟ್ಟಿದ್ರೆ ನಮಗೆ ತೊಂದರೆ ಆಯ್ತಿರಲಿಲ್ಲ. ರೀಸನಬಲ್ ಇಡಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ MLAಗಳಿಗೂ ಬರೆದು ಕೊಡೋದೆ, ರೂಲಿಂಗ್ ಪಾರ್ಟಿಯವರಿಗೆಲ್ಲ ಬರೆದು ಕೊಡೋದೆ. ಗೊತ್ತಾಯ್ತಾ ಸುರೇಶ್ ಗೌಡ? ತಿಳ್ಕೊ ನೀನು ಸ್ವಲ್ಪ. ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಷ್ಮೆಂಟ್ ಸರ್? ನಮ್ಮ ಪಾರ್ಟಿಯವರೇ ಮಾಡಿರ್ಬೋದು, ನಮ್ಗೆ ಯಾಕೆ ಪನಿಷ್ಮೆಂಟ್ ಹೇಳ್ತಿದ್ದಿಲ್ಲ, ನೆನ್ನೆ ಹೇಳ್ತಿದ್ದಿಲ್ಲ ಸರ ನಿಮಗೂ ಬದಾಮಿ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು. ಬದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ನಮ್ಮವರಿಬ್ರು. ಕೂತ್ಕೊಳ್ರಿ, ನೀವು ಪಕ್ಷದಿಂದ ಎಕ್ಸ್ಪೆಲ್ ಆಗಿದ್ದೀರಿ, ಕೂತ್ಕೊಳ್ಳಿ. ಅಲ್ಲ ಎಕ್ಸ್ಪೈಲ್ ಆದ್ರೆ ಏನ್ ಸರ್? ಅದಕ್ಕೆ ನೀವ್ಯಾಕೆ ಬೈತೀರಾ? ಅಲ್ಲ ಅವ್ರು ಸರ್ ಅವ್ರು ಎಕ್ಸ್ಪೈಲ್ ಆಗಿ ನೀವ್ಯಾಕೆ ಹೇಳ್ತೀರಾ ಸರ್? ಅಲ್ಲ ಪಾರ್ಟಿಯಿಂದ ಎಕ್ಸ್ಪೈಲ್ ಅವರು ಶಾಸಕರದಾರ. ಮಂತ್ರಿಗಳೇ ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ, ತಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಹೌದು, ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರ. ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ. ಯಾವ ಪಾರ್ಟಿಯಿಂದ ಆಗದು? ನೀವು ಯಾವ ಪಾರ್ಟಿಯಿಂದ ಆಗದು? BJPಯಿಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ದಾರೆ. ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ. ಈಗ ಯತ್ನಾಳ್ ಅವರೇ ಒಂದು ಹೊಸ ಪಕ್ಷ ಮಾಡ್ಲಿ ಪಾಪ ಅವ್ರು. ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷರೇ, ಪಕ್ಷದ ಹೆಸರು ಹೇಳಿ. ನಾವು ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ. ನಮ್ಮ ಪಾರ್ಟಿದಿಂದ ಏನಾರ ಈ BJPಗೆ ನುಕ್ಸಾನ ಆಗಬಾರ್ದು ಅಂತ ಅಂಜಲಕತ್ತೀವಿ. ನಿಮಗೆ ಲಾಭ ಆಗಿಗಿತ್ತು ಹೇಳಿ. ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು. ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ, ಮುಂದಂತರೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ. ನಾನು ಮುಖ್ಯಮಂತ್ರಿ ಆಗಲ್ಲ, ಹಾಂ ರೀ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ. ನೀವು ಆಗ್ಬೇಕಂತಿದ್ರಲ್ಲ, ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ. ಅದೇ ಸರ್, ಈಗ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ, ನಾವು ಮುಖ್ಯಮಂತ್ರಿ ಆಗ್ತೀವಿ. ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ. ಯಾಕಂತಂದರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು, ಹಿಂದುಳಿದ ಜಾತಿಗಳ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್ಗಳೆಲ್ಲ ಇವ್ರ ಜೊತೆ ಹೋಗಲ್ಲ. ಬಡವರ ವಿರೋಧಿಗಳು. ಕೂತ್ಕೊಳ್ಳಪ್ಪ, ಅವ್ರ ಜೊತೆ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣವ್ರು ಕೂಡ ಪಾರ್ಟಿ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು, ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ. ನಮ್ಮ ದೇಶದ ಎಲ್ಲ ಜನಾಂಗ ಬಹಿರಂಗವಾಗಿ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು? ಓಟ್ ಬೇಡ ಅಂತ ಹೇಳ್ದವ್ ನಾನೇ ಬಿಡ್ರಿ. ಅದ್ರಾಗೆ ಇವರು ಈ ದೇಶದಲ್ಲಿ ಅವರು ಓಟ್ ಬೇಡ ಅಂತ ಹೇಳ್ದವ್ ನಾನೇ. ಏನು ಅದಕ್ಕೇನು ಭಯ ಇಲ್ಲ, ಅಂಜಿಕಿಲ್ಲ, ಏನು ಯಾರ್ದು ಬಿಡೇ ಇಲ್ಲ. ಆಯ್ತು ಸರ್, ಸಬ್ಜೆಕ್ಟ್
ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ, ಅಧಿಕಾರಕ್ಕೆ ಬರೋದೂ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವು ಪೂರ್ಣವಾಗಿ ಸೋಲ್ತೀರಿ. ನೀವು ಸೋಲ್ತಿರೋ ನಾವು ಸೋಲ್ತೀವೋ, ನಾವು 130 ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ. ಬಹಳ ಸಂತೋಷ, ಬಹಳ ಸಂತೋಷ. ನೀವು ಯಾರು? 2028ರಲ್ಲಿ ಯಾವ ಪಾರ್ಟಿಯವರು ಹೇಳಿ? 2028ರಲ್ಲಿ ನಮ್ಮ ಪಕ್ಷನೇ, ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರ್ತದೆ. 100ಕ್ಕೆ 100 ಸತ್ಯ. ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ, JDS ಆಗಲಿ, ಯತ್ನಾಳ್ ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ. ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ, ಎರ್ಸ್ಟೈಲ್ ಬಿಜೆಪಿ, ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರ್ಬೋದು. ಮಾನ್ಯ ಅಧ್ಯಕ್ಷರೇ, ಈಗ ಕೋರಂ ಕಡಿಮೆ ಆದಾಗ JDS ಕೇಳಲ್ವಾ? ಕೇಳಿ ಸರ್. ಪ್ರಕಾಶ್ ಕೂತ್ಕೊಳ್ಳಿ. ಕೋರಂ ಏನಾದ್ರು ಕಡಿಮೆ ಆದ್ರೆ JDS ಮತ್ತೆ ಕೇಳಲ್ವಾ ತಾವು? ಯಾರು? ಇಲ್ಲ, ನಾವು ಮತ್ತೆ ನೀವು ಬಿಜೆಪಿ ಸರ್, ನಾವು ಓದ್ ತಗೊಂಡಾಗ, ಶಾಸಕರಾಗಿ ಓದ್ ತಗೊಂಡಾಗ ಸರ್, ಶಾಸಕರಾಗಿ ಓದ್ ಮೇಲೆ ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ದೀರಿ. ಸಿದ್ಧಾಂತ ನಮ್ಮ ಹತ್ರ ಇದೆ, ಹೊಂದಾಣಿಕೆ ಇದೆ. ಯಾವ ನಮ್ಮ ಸಿದ್ಧಾಂತ JDS ನಮ್ದಿದ್ದೇ ಇದೆ. ನಾನು ಪಕ್ಷ JDS ಪಕ್ಷ ಕಟ್ಟಿದವನು, ನಾನು ಚೇರ್ಮನ್ ಆದವನು, ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ. ನೀವು ನೋಡಿ, ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅಧ್ಯಕ್ಷನಾಗಿರುವಾಗ 59 ಸ್ಥಾನ ಗೆಲ್ತು JDS. ಅದಾದಮೇಲೆ ಈಗ ಎಷ್ಟಿದ್ದೀರಿ? 18ಗೆ ಬಂದಿದ್ದೀರಿ. ಮುಂದಿನ ಸಾರಿ 2-3 ಅದಾದರೂ ಆಗ್ಬೋದು, ಮರ್ಜ್ ಆದರೆ ಆಗ್ಬೋದು. ಬಿಜೆಪಿ ಜೊತೆ ಮರ್ಜ್ ಆದರೂ ಆಗ್ಬೋದು. ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ. ಯಾಕಂತಂದರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿದ್ದರು. ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ದೀರಿ. ಮರ್ಜ್ ಮಾಡ್ಕೊಳ್ಳಿ ಬಿಡಿ ಸುಮ್ಮನೆ. ಬಾಬು, ನೀನು ಸಲಹೆ ಮಾಡು ದೇವೇಗೌಡರಿಗೆ. ಲೀಡರ್ ಒಂದು ನಿಮಿಷ. ಫ್ಲೋರ್ ಲೀಡರ್ ಅಲ್ಲ. ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 143 ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ. ಈ ರಾಜ್ಯದಲ್ಲಿ 136 ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಒಪ್ಕೊಳ್ಳೋಣ. ಆಯ್ತು. JDS ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, JDS ಪಕ್ಷದಲ್ಲಿ ಬೆಳೆದಂತವ್ರು. ಹೌದು. ಈಗ ರಾಷ್ಟ್ರದ ರವಿಕುಮಾರ್ ಅವರೇ, ಅವ್ರು ಬೇರೆ ರಾಜ್ಯಗಳಲ್ಲಿ ಹೋಗಿ ಪಕ್ಷ ಕಟ್ಟಿದ್ರೆ ಇಲ್ಲಿ ಎಲ್ಲ ರಾಜ್ಯಕ್ಕೆ ವಿಶ್ಲೇಷಣೆಕಾರ ಪಕ್ಷನ ಕಡೆಗಣಿಸೋ ಮಾತುಗಳು ಮಾತಾಡ್ತು. ಚರ್ಚೆ, ರಾಜಕೀಯ ಪಕ್ಷನ ಕಡೆಗಣಿಸೋ ಇಲ್ಲಿ ಚರ್ಚೆ ಬೇಡ. ಈಗ ಇದಕ್ಕೆ ಸಂಬಂಧ, ಅಭಿವೃದ್ಧಿ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ. ಆಯ್ತು, ಹೊರಗೆ ಭಾಷಣ ಮಾಡಿ, ಇಲ್ಲಿ ಅಲ್ಲ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗಳು. ಆಯ್ತು, ಕೂತ್ಕೊಳ್ಳಿ. ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ, ಯಾಕೆ ಈ ರೀತಿ ಮಾಡ್ತೀವಿ? ಕೂತ್ಕೊಳ್ಳಿ. ಆಯ್ತು, ಗೊತ್ತಾಯ್ತು. ಈಗ ಆಯ್ತು, ಸರಿ. ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಬೇಕು. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ. ಬೇಡ, ಈಗ ಸಿದ್ದರಾಮಣ್ಣವರು ಅದು ತಿರುಗಿ ಸುತ್ತಿಸ್ತಾವ್ರು ಊರೆಲ್ಲ. ನಾವು ಡೆವಲಪ್ಮೆಂಟ್ ದಯವಿಟ್ಟು ಬೇಡ. ಈಗ ಅಧಿಕಾರಕ್ಕೆ ಬರೋದು ಅವ್ರ ಕೈಯಲ್ಲೂ ಇಲ್ಲ, ನಮ್ಮ ಕೈಲೂ ಇಲ್ಲ, ಭಗವಂತನ ಕೈಯಲ್ಲೈತೆ. ಭಗವಂತ ಎಲ್ಲ ಜನಗಳ ಕೈನಲ್ಲಿ. ಆ ಭಗವಂತ ಈ ರಾಜ್ಯದ ಜನ, ಭಗವಂತ ಈ ರಾಜ್ಯದ ಜನತಾ ಜನಾರ್ದನ. ಇದೇ ಸಿದ್ದರಾಮಯ್ಯನವರು 2017 ಇರೋದು. ಮುಂದಿನ ಸರಿನೂ ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ಸೇ ಅಂದ್ರು, ಬರಲೇ ಇಲ್ಲ. ಅದಕ್ಕೆ ಕಳೆದ 30 ವರ್ಷದ ಇತಿಹಾಸ ನೋಡಿ, ರಿಪೀಟೇ ಆಗಿಲ್ಲ, ಯಾರು ರಿಪೀಟ್ ಆಗಿಲ್ಲ. ಅದರಿಂದ ಯಾರು ಪರ್ಮನೆಂಟ್ ಅಲ್ಲ. ಅವತ್ತಿನ ಸನ್ನಿವೇಶ, ಅವತ್ತಿನ ವಾತಾವರಣ, ಅವತ್ತಿನ ಜನಗಳ ಮೂಡು,
ಅವತ್ತು ಜನಾರ್ದನ ಹೇಳಿದ್ರಲ್ಲ, MP ಎಲೆಕ್ಷನ್ನಲ್ಲೇ ಒಂಥರ ರಿಸಲ್ಟ್ ಬಂತು, MLA ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು. ಅದರಿಂದ ಅವತ್ತಿಗೆ ಕಾಯೋಣ, ಆ ಥರ ಬೇಡ. ಅಷ್ಟರಲ್ಲೇನ ನಿಮ್ಗೆ ಭಯ ಇದ್ದರೆ, ಸರ್ಕಾರ ಬಿದ್ದೋತತೆ ಅಂತ ಭಯ ಇದ್ದರೆ ನಾವೇನ ಮಾತಾಡೋಣ. ಅವರು 136 ಇದ್ದಾರೆ, ಅವ್ರಿಗೇನೋ ಭಯ ಇರ್ಬೇಕು, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಯಾರೋ ನಾವು BJP ಬಂದ್ಬಿಡ್ತಾರೆ ಅಂತ ಏನೋ ಭಯ ಇದ್ರೆ ಸದ್ಯಕ್ಕೆ ನಿಮಗೆ ಭಯ ಇದೆ. ಚರ್ಚೆ ಮಾಡಬೇಡಿ. ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು, ಈ ಪೂರ್ಣ 5 ವರ್ಷ ನೀವೇ ಮುಖ್ಯಮಂತ್ರಿ ಇರ್ತೀವಿ, ಚರ್ಚೆ ಅದನ್ನ ಹೇಳ್ಬೇಕು. ಕೂತ್ಕೊಳ್ಳಿ ಯತ್ನಾಳ್. ಈಗ ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ನಮಗೆ ಭಯ ಇದೆ ಅಂತ. ನಮಗೆ ಯಾವ ಭಯ ಇರಲಿಲ್ಲ. 141 ಜನ ಸದಸ್ಯರು, 141. ನಿಮ್ಮಲ್ಲಿ 2 ಕಮ್ಮಿ ಆಯಿತು ಈಗ. ಮೂರು ಕಡಿಮೆ ಅದು. ನಿಮಗೆ ಆ ಭಯ ಇರಬೇಕು ಅಷ್ಟೇ ಸರ್. ತಿರುಗಿ ಯಾಕೆ ಅಲ್ಲಿಗೆ ಹೋದ್? ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರು, ನಮ್ಮಲ್ಲಿ 3 ಜನ ಕಡಿಮೆ ಆದ್ರು, ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರಲ್ಲ ಸರ್. ನಾವು ಸರ್ಕಾರ ಮಾಡಿದಾಗ 16 ಜನ ಅಲ್ಲ, ಅದು ಬಿಟ್ಟು ನಮಗೆ ಗೆಲ್ಲೋ ಶಕ್ತಿ ಇಲ್ವಲ್ಲ. 16 ಜನ ಖರೀದಿ ಮಾಡಿ ಮತ್ತೆ ರಾಜಣ್ಣ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತಾನೆ ಅವ್ರೆ. ಈ ಪತ್ರಿಕೆಯವರು ಬಿಡಲ್ಲ. ಯಾಕೆ ನವೆಂಬರ್ ಅದೇನಾಗ್ತದೆ ನೋಡೋಣ. ನಾವು ವಿ ಆರ್ ವೈಟಿಂಗ್ ಫಾರ್ ನವೆಂಬರ್. ಅಲ್ಲಿವರೆಗೂ ನಾವೇನು ಮಾತಾಡೋಣ. ಅಧ್ಯಕ್ಷರೇ, 11 ವರ್ಷಗಳ ಕಾಲ ಇವರು BJPಯವರು ಅಧಿಕಾರದಲ್ಲಿದ್ದರು. 2006ರಿಂದ ಸಮ್ಮಿಶ್ರ ಸರ್ಕಾರ ಆಯಿತು, ಅದರಲ್ಲೂ ಪಾರ್ಟ್ನರ್ ಆಗಿದ್ರು. 20 ಮಂತ್ಸ್ ಅಂತ ಆಗಿತ್ತು. ಆಮೇಲೆ 2008ರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ. ಮಾಡಿದ್ರ? 113 ಜನ ಗೆದ್ರ, ನೀವು ಗೆಲ್ಲಿಲ್ಲ. ಮತ್ತೆ 2018ರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿಲ್ಲ. ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ, ಮುಂದೆನೂ ಬರಲ್ಲ. ನೀವು ಇಬ್ರು ಜೊತೆ ಸೇರ್ಕೊಂಡ್ರೂ ಬರಲ್ಲ. ಜನ ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಮಾನ್ಯ ಸೀಟ್ ಲೀಡ್ ಬಂದಿದ್ದೀರಿ. ಇನ್ನೊಂದು 2 ವರ್ಷ ಆಗಿ ನಿಮ್ಮ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು 175 ಸೀಟ್ ಗೆಲ್ತೀವಿ. ಬರ್ದ್ ಮಾಡ್ಕೊಳ್ರಿ, ಹೇಳಿದೀನಿ. ನೆಕ್ಸ್ಟ್ 175 ಸೀಟ್ ಗೆದ್ದೇ ಗೆಲ್ತೀರಿ. ನಾವು ಬರ್ದ್ ಮಾಡ್ಕೊಳ್ರಿ. 5 ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು. ಎಷ್ಟು ಗೆದ್ರಿ ನೀವು? ಏನು ಗೆದ್ದಿಲ್ಲ ನೀವು. ಯಾವಾಗಲೂ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಬೈ ಎಲೆಕ್ಷನ್ ಗೆದ್ದಿಲ್ಲ. ಎಲ್ಲ ಬೈ ಎಲೆಕ್ಷನ್ ನಾವೇ ಗೆದ್ದವೆಲ್ಲ ನಾವೇ ಬಿಟ್ರೆ ಬೇರೆ ಕಡೆ ಎಲ್ಲೂ ಪಂಚಾಯತಿಗಳಲ್ಲಿ ಗೆದ್ದಿಲ್ಲ. ಅದರಿಂದ ನಾವು 3 ಬೈ ಎಲೆಕ್ಷನ್ ನಡೀತಲ್ಲಪ್ಪ. ಯಾಕೆ ನೀವು ಸೋತ್ರಿ? ಚನ್ನಪಟ್ಟಣ ಯಾಕೆ ಸೋತ್ರಿ? ಸಿಗ್ಗಾಂವ್ ಯಾಕೆ ಸೋತ್ರಿ? ಸೇಡಂ ಯಾಕೆ ಸೋತ್ರಿ? ಚನ್ನಪಟ್ಟಣ ಅಲ್ಲಿ ಗೆದ್ದಿದ್ದು ನೀವು, ಅಲ್ಲಿ ಸೋತ್ರಿ. 2 ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿ ಸೋತ್ರಿ. ಕರ್ಕೊಂಬಂದು ಯೋಗೇಶ್ವರ್ ಆಪರೇಷನ್ ಮಾಡಿ ಗೆದ್ದು ಅಂದ್ರೆ ಹೇಗೆ ಸರ್? ಆಯ್ತಪ್ಪ. ಈಗ ಯೋಗೇಶ್ವರ ಎಲ್ಲಿದ್ರು ಮೊದಲು? ಮತ್ತೆ ಆಮೇಲೆ ನೀವು ಕರ್ಕೊಂಡಿಲ್ವಾ? ಇದು ರಾಜಕೀಯ ಸ್ಥಿತಾಂತರಗಳು ನಡೀತಲೇ ಇರ್ತವೆ. ಈಗ ರಾಜ್ಯಕ್ಕೆ ಚರ್ಚೆ ಬೇಡ, ಉತ್ತರ ಸುಮ್ಮನೆ ಕೂತ್ಕೊಳ್ಳಿ. ಬೇಡ ಸರ್, ಡೆವಲಪ್ಮೆಂಟ್ ಬಗ್ಗೆ ಉತ್ತರ ಕೊಟ್ಟು ಸರ್. ಇಂಟ್ರೆಸ್ಟ್ ಇಲ್ಲ. ನಾವೇನು ಮಾತಾಡ್ತಿಲ್ಲ ಸರ್, ನೀವೇ ಎಲ್ಲ ಸುತ್ತಿ. ಸುರೇಶ್,
ಪ್ರತಿಯೊಂದು ಗೆದ್ದೆದು ಮಾತಾಡೋದು ಹೇಗೆ? ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಮಾತಿಗೂ ಏನು ಮಾತಾಡ್ಲಿಕ್ಕೆ ಇಲ್ವಾ? ಮಾನ್ಯ ಅಧ್ಯಕ್ಷರೇ, ಇದು ನಾನು ಈ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದೆ. ನಾವು ಇವ್ನು ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದ್ರೆ ಬಜೆಟ್ನಲ್ಲಿ ಏನೇನು ಹೇಳಿದ್ರಿ ಅದನ್ನೆಲ್ಲ ಪುನಃ ಮತ್ತೆ ರಿಪೀಟ್ ಮಾಡಿದ್ದೀರಿ. ಬಜೆಟ್ ಮಂಡಿಸೋದು ಯಾಕೆ? ಇಡೀ ವರ್ಷಕ್ಕೆ ರಿಸಿಪ್ಟ್ಸು ಎಕ್ಸ್ಪೆಂಡಿಚರ್ ಏನಾಗುತ್ತೆ, ಯಾವ್ಯಾವ ಬಾಬುಗಳಿಗೆ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿರ್ತೀವಿ ಅಂತ ಹೇಳಲಿಕ್ಕೆ ಮಾಡಿರ್ತೀವಿ. ಏನೇನು ಖರ್ಚು ಮಾಡಿರ್ತೀವಿ, ಏನು ಖರ್ಚು ಮಾಡಬೇಕು ಅಂತ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿರ್ತೀವಿ. ನೀವು ಮತ್ತೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದೀರಿ. ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52ರಿಂದ 55,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 55,000 ಕೋಟಿ ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಜುಲೈ ಎಂಡ್ವರೆಗೆ 96,000 ಕೋಟಿ. 96,000 ಕೋಟಿ ದುಡ್ಡಿಲ್ಲದ ಸರ್ಕಾರ ಖರ್ಚು ಮಾಡೋಕ್ಕಾಯ್ತಿತ್ತ? ಶಕ್ತಿ ಯೋಜನೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಕಳೆದ ತಿಂಗಳಲ್ಲ 500 ಕೋಟಿ ಮಹಿಳೆಯರು 500ನೇ ಕೋಟಿ ಟಿಕೆಟ್ ಹಂಚ ನಾನು DK ಶಿವಕುಮಾರ್ ಇಬ್ಬರು ಕೂಡ ಹಂಚಿದ್ರು. ರಾಮಲಿಂಗಾರೆಡ್ಡಿ ಅವರು ನಾವೆಲ್ಲ ಹೋಗಿ ಹಂಚಿದ್ರು. ನಿಮ್ಗೆ ಗೊತ್ತಾದ್ರಿಂದ ಏನಾಗಿದೆ ಗೊತ್ತಾ? ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಏನಾಗಿದೆ ಗೊತ್ತಾ? ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. 2013-14ರಲ್ಲಿ 1,01,000 ಕೋಟಿ ಇತ್ತು ಪರ್ ಕ್ಯಾಪಿಟಾ ಇನ್ಕಮ್. ಇವತ್ತು 2,04,000 ಕೋಟಿ. 2,04,000 ಕೋಟಿ. ಇದು ಹೆಂಗ ಸಾಧ್ಯ? ಇದು ಅಭಿವೃದ್ಧಿ ಆಗದೇ ಇರೋ ರಾಜ್ಯಗಳಲ್ಲಿ ಹಿಂಗೆಲ್ಲ ಮಾಡಕ್ ಸಾಧ್ಯನಾ? 2,04,000 ಕೋಟಿ. ವಿ ಆರ್ ನಂಬರ್ 1 in the country so far as the per capita income is concerned. ಆಮೇಲೆ ಈ ಶಕ್ತಿ ಯೋಜನೆಯನ್ನು ನಾವು ಜಾರಿಗೆ ತಂದ ಮೇಲೆ 500 ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟು ರೇಟ್ ಇದೆಯಲ್ಲ 23% ಹೆಚ್ಚಾಯಿತು. ಬೆಂಗಳೂರಿನಲ್ಲಿ 23% ಜಾಸ್ತಿ ಆಯಿತು. ಹುಬ್ಳಿ ಧಾರವಾಡದಲ್ಲಿ 21% ಜಾಸ್ತಿ ಆಯಿತು. ಹೆಂಗೆ ಸಾಧ್ಯ? ಅಭಿವೃದ್ಧಿ ಆಗದೆ ಹೋದರೆ ರಾಜ್ಯ ಹಿಂಗೆಲ್ಲ ಜಾಸ್ತಿ ಆಗಕ್ಕೆ ಸಾಧ್ಯನಾ? ಏನಪ್ಪ ಸುರೇಶ್ ಗೌಡ, ಹೆಂಗ ಸಾಧ್ಯ ಆಗ್ತದೆ? ಇದು ನಾನು ಹೇಳೋದಲ್ಲ, ಪತ್ರಿಕೆಗಳು ಬಂದಿರತಕ್ಕಂಥದ್ದು. ಇದನ್ನು ಪರ್ ಕ್ಯಾಪಿಟಾ ಇನ್ಕಮ್ 2,04,000 ಕೋಟಿ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರೋದು ಪಾರ್ಲಿಮೆಂಟ್ನಲ್ಲಿ. ನಾನು ಹೇಳೋದಲ್ಲ. ಪಾರ್ಲಿಮೆಂಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರದ ಹಣಕಾಸು ಸಚಿವರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಗ್ಯಾರಂಟಿ ಯೋಜನೆಗಳಿಂದ ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ
ಇವ್ರು ಏನು ತಿಳ್ಕೊಬಿಟ್ಟಿದ್ದಾರೆ ಭಾಳ ಜನ ಮಾನ್ಯ ಸದಸ್ಯರುಗಳು, ಈ ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿನೇ ಕಾರ್ಯಕ್ರಮಗಳಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ. ಹಾಗಾದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗೆ ಜಾಸ್ತಿ ಆಯಿತು? ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಆಗ್ಬೇಕಾದ್ರೆ ಕಾರಣ ಏನು? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯಿತು, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು. ಪ್ರತಿ ಮನೆಗೆ 4,000 ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ. ವರ್ಷಕ್ಕೆ ಸುಮಾರು 50,000 ರಿಂದ 60,000 ರೂಪಾಯಿ ಸಿಗ್ತಾ ಇದೆ. ಇದು ಅಭಿವೃದ್ಧಿ ಅಲ್ವಾ? ಇದು ಅಭಿವೃದ್ಧಿ ಅಲ್ಲ. ನೀವು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಕುಂಠಿತ ಆಗ್ಬಿಟ್ಟದೆ. ಹೆಂಗ್ ಮತ್ತೆ ಹೌ ಕರ್ನಾಟಕ ಬಿಕಮ್ ನಂಬರ್ 1 ಸ್ಟೇಟ್ as far as the per capita income is concerned? ಹೆಂಗ್ ಆಗಕ್ಕೆ ಸಾಧ್ಯ ಆಗ್ತದೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, 14th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ರಾಜ್ಯಕ್ಕೆ ಬಂದಿದ್ದಂಥದ್ದು ನಮ್ಮ ಪಾಲು, ತೆರಿಗೆ ಪಾಲು 4.7%. 15th ಫೈನಾನ್ಸ್ ಕಮಿಷನ್ ನಲ್ಲಿ 3.6%. ಜಾಸ್ತಿನಾ ಕಡಿಮೆನಾ? 1.1% ಕಡಿಮೆ ಆಯಿತು. ಅದರಿಂದ 1.1% ಕಡಿಮೆ ಆದ್ರಿಂದ ವರ್ಷದಲ್ಲಿ 68,000 ಕೋಟಿ ಕಡಿಮೆ ಆಯ್ತು ನಮಗೆ. 68,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಯ್ತು ನಮಗೆ. ಆ ದುಡ್ಡಿದ್ದಿದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋಕ್ಕಾಯ್ತಾ ಇರ್ಲಿಲ್ವಾ? ಇನ್ನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ 15th ಫೈನಾನ್ಸ್ ಕಮಿಷನ್ನಲ್ಲಿ 15th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ದವರು ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗಿದೆ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿ ಕೊಡಬೇಕು ಅಂತ ಬರೆದಿದ್ರು, ರಿಪೋರ್ಟ್ನಲ್ಲೇ ಬರೆದಿದ್ರು. 5,495 ಕೋಟಿ, 5,495 ಕೋಟಿ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ ಈ ಕಡೆನೂ ಇರಬೇಕು, ಈ ಕಡೆನೂ ಇದ್ದಾರೆ. ಅಪ್ಪರ್ ಭದ್ರಾ ಯೋಜನೆ ಬರ್ತಕ್ಕಂಥವ್ರು. ಜಯಚಂದ್ರ ನಿದ್ದೆ ಮಾಡ್ತಾ ಇದೆಯಾ? ಅಪ್ಪರ್ ಭದ್ರಾ ಯೋಜನೆ 2 ಕಡೆ ಜನ ಇದ್ದಾರೆ. 5,300 ಕೋಟಿ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಬಜೆಟ್ನಲ್ಲಿ 2023-24ರಲ್ಲಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ಹಣ ಇದು. ಬೇರೆ ನಾನು ಹೇಳ್ತಾ ಇರೋದಲ್ಲ, ನಾನು ಕೇಳ್ತಾ ಇರೋದು ಅಲ್ಲ. ಬಜೆಟ್ನಲ್ಲಿ ಮಂಡಿಸಿದಾಗ, ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದಾಗ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಮಾನ್ಯ ಹಣಕಾಸಿನ ಮಂತ್ರಿಗಳು 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೆ ಒಂದು ರೂಪಾಯಿ ಬರಲಿಲ್ಲ. ಒಟ್ಟು 5,495, 5,300 ಇವೆಲ್ಲ ಸೇರಿಸಿದ್ರೆ ಒಟ್ಟು 11,495 ಕೋಟಿ. 11,495 ಕೋಟಿ ಬರಲಿಲ್ಲ. ಇವೆರಡೂ ಸೇರಿಸಿದ್ರೆ 68,000 ಪ್ಲಸ್ ಇದು ಎಲ್ಲ ಸೇರಿಸಿದ್ರೆ 80,000 ಕೋಟಿ ನಮಗೆ ನಷ್ಟ ಆಯಿತು. 80,000 ಕೋಟಿಗೆ ನಷ್ಟ ಆಯಿತು.
80,000 ಕೋಟಿ ನಷ್ಟ ಆದರೆ ಒಂದು ರಾಜ್ಯಕ್ಕೆ ಪ್ರಗತಿ ಎಷ್ಟಾಗಬೇಕಾಗಿತ್ತು ಅಷ್ಟಾಗಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ನಿರೀಕ್ಷೆ ಇದೆಯಲ್ಲ ಆ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಗುರಿ ತಲುಪ ತೊಂದರೆ ಆಗುತ್ತೆ. ಸೊ ಇದು ದಿಸ್ ಇಸ್ ದಿ ಬ್ಯಾಕ್ಗ್ರೌಂಡ್. ನಮಗೆ ತೆರಿಗೆ ಪಾಲಿನಲ್ಲಿ ನಮಗೆ ಬರಬೇಕಾದಷ್ಟು ಬಂದಿದ್ರೆ ಇವತ್ತು ಇನ್ನೂ ನೀವು ಕೇಳದಷ್ಟು ದುಡ್ಡನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಅನುದಾನ ಕೊಡಿ ಅಂತ ಹೇಳ್ತಿರಲ್ಲ, ಅವೆಲ್ಲ ಕೊಡಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಇಷ್ಟೆಲ್ಲ ಆದರೂ ಕೂಡ 4,09,000 ಕೋಟಿ ರೂಪಾಯಿ ಬಜೆಟನ್ನು ಮಂಡಿಸಿದ್ದೀವಿ. ಎರಡು ಸಾವಿರದ 24-25ರಲ್ಲಿ ಬಜೆಟ್ ಗಾತ್ರ ಇದ್ದದ್ದು 3,71,000 ಕೋಟಿ. ಈಗ ಎಷ್ಟಾಗಿದೆ? 29 ಕೋಟಿ ಪ್ಲಸ್ 9 ಕೋಟಿ 38 ಕೋಟಿ ಹೆಚ್ಚಾಯಿತು. ಅಭಿವೃದ್ಧಿ ಕುಂಠಿತ ಹೆಂಗಾಗ್ತದೆ? ಅದ್ರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, SCP TSP ಕಾಯ್ದೆ ಮಾಡಿದ್ರು. SCP TSP ಕಾಯ್ದೆ ಮಾಡಿದ್ದೀವಿ. BJPಯವರು ಭಾಳ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ. ಇವತ್ತಿನವರಿಗೆ ನಾವು 2013ರಲ್ಲಿ ಮಾಡಿದವು. 2013ರಲ್ಲಿ 2014-15ರಿಂದ ಜಾರಿಗೆ ಬಂತು. 2014-15ರಿಂದ ಜಾರಿಗೆ ಬಂತು. ಇವತ್ತು ಈ ವರ್ಷದ ಬಜೆಟ್ನಲ್ಲಿ 1,69,000 ಕೋಟಿ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. 1,69,000 ಕೋಟಿ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ಅದರಲ್ಲಿ 24.1%, 24.1% ಅಷ್ಟು ಅವರ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹಣ ತೆಗೆದಿಡ್ತಕ್ಕಂಥ ಕಾಯ್ದೆ ಮಾಡಿದವು ನಾವು. ಈ BJPಯವರು ಒಂದೇ ಒಂದು ದಲಿತರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದಾದ್ರು ರಾಜ್ಯದಲ್ಲಿ ಮಾಡಿದ್ದಾರೆ? BJP ಅಧಿಕಾರದಲ್ಲಿರೋ ರಾಜ್ಯದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದಾರಾ? ಮಾಡಿಲ್ಲ. ಮತ್ತೆ ಬರೀ ಸಳುಕಾಶ್ನವ್ರ ಬಗ್ಗೆ ಮಾತಾಡಿದ್ರೆ ಸಾಧ್ಯ ಆಗ್ತದ? ಬರೀ ಬಾಯಿ ಮಾತಿನಲ್ಲಿ ಅವರು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗ್ತದ? ಈ ವರ್ಷ 42,017 ಕೋಟಿ 42,017 ಕೋಟಿ ಬಜೆಟ್ನಲ್ಲಿ SCP TSPಗೆ ಅನುದಾನವನ್ನು ನಿಗದಿ ಮಾಡಿದ್ದೇವೆ. 42,000. ಹೋದ ವರ್ಷ 39,000 ಕೋಟಿ ಇತ್ತು. ಈ ಸಾರಿ 42,017 ಕೋಟಿ. ಇಷ್ಟೆಲ್ಲ ಮಾಡಿ ಹೇಗೆ ಮಾಡಕ್ಕೆ ಸಾಧ್ಯ ಆಗ್ತದೆ? ಗ್ಯಾರಂಟಿ ಯೋಜನೆಗಳು ಮಾಡಿಬಿಟ್ರಿ. ಅದಕ್ಕೆ ನಾನು ಹೇಳಿದೆ, ನಾನು ಅನೇಕ ಸಾಧನ ಸಮಾವೇಶಗಳಿಗೆ ಹೋಗಿದ್ದೆ. ಆಯ್ತಪ್ಪ, ಅಸೆಂಬ್ಲಿ ಬರ್ತದೆ, ಚರ್ಚೆ ಮಾಡೋಣ, ಅಸೆಂಬ್ಲಿಯಲ್ಲಿ ಹೇಳೋಣ ಇದನ್ನೆಲ್ಲ. ಅಸೆಂಬ್ಲಿ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಇದು. ಜನಕ್ಕೆ ಗೊತ್ತಾಗಬೇಕು, ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು.
7 ಕೋಟಿ ಜನರಿಗೆ ಗೊತ್ತಾಗಬೇಕು ವಾಟ್ ವಿ ಹ್ಯಾವ್ ಡನ್, ವಾಟ್ ವಿ ಕುಡ್ ನಾಟ್ ಡನ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಏನೇನು ಹೇಳಿದ್ದಾರೆ, ಆಮೇಲೆ ಕ್ಲಾರಿಫಿಕೇಶನ್ ಕೇಳಪ್ಪ ಬೇಡ ಅಂದವ್ರು ಯಾರು? ನಾನು ಹೇಳ್ತೀನಿ, ಇಲ್ಲ ಅದು ಸುಸ್ತಾಗದೇ ಇಲ್ಲ, ಸುಸ್ತಾಗೋ ಪ್ರಶ್ನೆನೇ ಇಲ್ಲ. ಅಲ್ಲ, ಈ ಕ್ಲಾರಿಫಿಕೇಶನ್ ಏನು ಬೇಕು, ನೀವು ಏನು ವಿರೋಧ ಪಕ್ಷದವ್ರು ಏನು ಕೇಳಿದ್ರು ಹೇಳ್ತೀನಿ. ನೀವು ಕೇಳೋದಕ್ಕೆ ನೀವು ಬಹಳ, ನಿಮಗೆ ಏನು ಕೇಳಕ್ಕೆ ಏನು ಇಲ್ವೇ ಇಲ್ಲ ನಿಮಗೆ. ಮಾನ್ಯ ಸುರೇಶ್ ಗೌಡ, ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಎಷ್ಟು? ನಿಮಗೆ ಯಾರು ಮಾತಾಡ ಶಿವಲಿಂಗೌಡ್ರೆ? ಕೇಂದ್ರ ಸರ್ಕಾರ ಇಷ್ಟು ಕೊಟ್ಟಿದ್ದು, ಪ್ರಧಾನಮಂತ್ರಿಗಳು ಇಷ್ಟು ಕೊಟ್ಬಿಟ್ಟಿದ್ರು. ಅದು ಇದಕ್ಕೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಅವರು ಅದು ಹೇಳಲಿಲ್ಲ ಸರ್. ನಾನು ಕೇಂದ್ರ ಸರ್ಕಾರ ಏನ್ ಬಹಳ ನಿಮ್ಮವರೆಲ್ಲ ಬೆನ್ ತಟ್ಟಿ ಟೇಬಲ್ ತಟ್ಟಿದ್ದು ನೀನು ಮಾತಾಡುವಾಗ ನೀನು ಏನು ಹುಮ್ಮಸ್ನಿಂದ ಹೇಳುದು. 50,000 ಕೋಟಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಈ ರಾಜ್ಯಕ್ಕೆ ಸರ್. ಬಜೆಟ್ ಗಾತ್ರ ಎಷ್ಟಿತ್ತು? ಕೂತ್ಕೊಳ್ರಿ. ಬಜೆಟ್ ಗಾತ್ರ ಎಷ್ಟಿತ್ತು? 14-15ರಲ್ಲಿ 16,63,673 ಎಷ್ಟಿತ್ತು ಗೊತ್ತಾಗ? ಬಜೆಟ್ ಗಾತ್ರ ಎಷ್ಟಿತ್ತು ಕೇಂದ್ರ ಸರ್ಕಾರದ್ದು? ಇದು ನಾನು ಹೇಳ್ತಾ ಇರೋದು 16,63,673 ಕೋಟಿ. ಇವತ್ತೆಷ್ಟಿದೆ? 50,65,345 ಕೋಟಿ. ಇದು ಗೊತ್ತಾ? ಅಂದ್ರೆ 10 ವರ್ಷ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು. ಅವತ್ತು ಮನಮೋಹನ್ ಸಿಂಗ್ ಅವರು ಹಣ ಕಮ್ಮಿ ಕೊಟ್ಟಿದ್ರು, ಈಗ ಜಾಸ್ತಿ ಕೊಟ್ಟಿದ್ದೀವಿ ನಾವು. ಗಾತ್ರ ಎಷ್ಟಿದೆ? 16,000 ಎಲ್ಲಿ? 50,000 ಕೋಟಿ, 50,65,345 ಕೋಟಿ. ಅವತ್ತು ಗಾತ್ರ ಇದ್ದದೆಷ್ಟು? 16,63,673. 15-16ರಲ್ಲಿ 17,90,783. 16-17ರಲ್ಲಿ 19,75,194. 17-18ರಲ್ಲಿ ಈ ಥರ ಎಲ್ಲ ಇದೆ. ಅದು ಅವತ್ತು 16 ಲಕ್ಷ ಇದ್ದದ್ದು ಇವತ್ತು 50 ಲಕ್ಷ ಆಗಿದೆ. ನ್ಯಾಚುರಲಿ ಗ್ರಾಂಟ್ಸು ಹೆಚ್ಚಾಗಿ ಕೊಡಲೇಬೇಕಾಗ್ತದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಹೇಳ್ತಕ್ಕಂಥ ವಿಚಾರಗಳಿದ್ದಾವಲ್ಲ, ಇವು ಸತ್ಯಕ್ಕೆ ದೂರವಾದಂಥ ಮಾತುಗಳು. ನಾವು ಈಗ BR ಪಾಟೀಲ್ರು, ಬೇರೆ ಬೇರೆ ಎಲ್ಲ ಸ್ನೇಹಿತರುಗಳು ಇವರೆಲ್ಲ ಅತಿವೃಷ್ಟಿ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀವಿ, ಸರ್ವೆ ಮಾಡಿ ರಿಪೋರ್ಟ್ ಕೊಟ್ರಿ ಅಂತ ಹೇಳಿದ್ದೀವಿ. ಅರ್ಗ ಜ್ಞಾನೇಂದ್ರ ಇವರು ಇಲ್ಲ, ಅವರೆಲ್ಲ ಹೊರಟೋಗಿದ್ದಾರೆ. ಅವರು ಪಾಪ ಮನೆಗೆ ಊರಿಗೆ ಹೊರಟೋಗಿರ್ಬೇಕು ಅನ್ನೋ ಕಾಣಿಸ್ತದೆ. ಅರ್ಗ ಜ್ಞಾನೇಂದ್ರ ಅವ್ರು ಹೇಳಿದ್ರು ತೆಂಗಿನ ಬೆಳೆ, ಅಡಿಕೆ ಬೆಳೆ ಎಲ್ಲ ಹೋಗಿದೆ ಅಂತ. ಈ ಸಾರಿ ದುಡ್ಡು ಇಟ್ಟಿದ್ದೀನಿ ನಾನು. ಅವರು ಇದ್ದಾಗ ಮಾಡಲಿಲ್ಲ ಸರ್. ಒಂದು ರಿಕ್ವೆಸ್ಟ್ ಸರ್, ತೆಂಗಿಗೆ ಇಟ್ಟಿಲ್ಲ ಸರ್. ತೆಂಗಿಗೆ ಅಡಿಕೆಗೆ ಇಟ್ಟಿದ್ದೀರಿ ಸರ್, ತೆಂಗಿಗೆ ಇಟ್ಟಿಲ್ಲ ಸರ್. ತೆಂಗಿಂದೇಪ್ಪ ಕೊಡ್ಬೇಕಾಗ್ತದೆ ಚಂದ್ರಾಯಪಟ್ಟಣ ವಿಶೇಷ ಅನುದಾನ ಕೊಡ್ಬೇಕು. ಅರಸೀಕೆರೆನು ತೆಂಗು ಬೆಳೀತಾರೆ. ಅರಸೀಕೆರೆಯಲ್ಲಿ ಹೇಳಿದ್ರಿ ತಾವು, ಅದೊಂದು ಸ್ವಲ್ಪ ಕೊಟ್ಟು. ಅದು 12-13 ಜಿಲ್ಲೆಯಲ್ಲಿ ತೆಂಗಿನ ಬೆಳೆ ಭಾರಿ ನಷ್ಟದಲ್ಲಿದೆ ಸರ್. ದಯಮಾಡಿ ಅದಕ್ಕೆ. ಅದರಿಂದ ಮಾನ್ಯ ಅಧ್ಯಕ್ಷರೇ,
ಸರ್ ನಾನು ಬಹಳ ಹೊತ್ತು ಬೆಳಗಾರ್ಗೂ ಅವಕಾಶ ಮಾಡಿಕೊಡಿ. ಎಲ್ಲ ಊರಿಗೋಗೋ ಮೂಡ್ನಲ್ಲಿದ್ದಾರೆ, ಕೇಳಕ್ಕೂ ತಯಾರಾಗಿಲ್ಲ ಅವರು. ಬಿಟ್ಟರೆ ಸಾಕು ಅಂತ ಕಾಯ್ಕ ಕೂತಿದ್ರು. ಮಂತರ್ ಸರ್ ಕಾಫಿಗೂ ಕೊಡಬೇಕು ಅಂತ ಕೇಳ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷ. ಈಗ ರಿಸೋರ್ಸಸ್ ಅನ್ನ ನೋಡ್ಕೊಂಡು ಎಲ್ಲ 224 ಕ್ಷೇತ್ರಗಳಿಗೂ ಕೂಡ ಕೊಡ್ತೀವಿ. ಈಕ್ವಲ್ ನೀವು ಈಕ್ವಲ್ ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರೇನೆ? ಸುಮ್ಮನೆ ಕೊಟ್ಟಿಲ್ಲ. ಅಲ್ಲ ನೀವು ಕೊಡಿ ದಯವಿಟ್ಟು. ಕೊಟ್ಟಿಲ್ಲ ದಯವಿಟ್ಟು ನೀವು ಕೊಡಬೇಕು. ಅಲ್ಲ ಅಲ್ಲ ಈ ಕೊಡ್ಲಿ ಅಂತ ಹೇಳಿ ಯಾಕೆ ಮತ್ತಮ್ಮ ರಾಮಮೂರ್ತಿ ಇದು ಲಾಸ್ಟ್ ನಿಮ್ದು ನಾನು ರೂಲಿಂಗ್ ಪಾರ್ಟಿ ಅಪೋಸಿಷನ್ ಅಲ್ಲಿ ಇದ್ದಾಗ ಒಂಥರ, ಬಾಲಕೃಷ್ಣ ಅವರೇ ಅಪೋಸಿಷನ್ ಅಲ್ಲಿ ಇದ್ದಾಗ ಬಾಲಕೃಷ್ಣ ಅವರೇ ಮಂಜು ಅವರೇ ಅಂತ ಹೇಳ್ತಾರೆ. ಅವ್ರಿಗಿಂತ ಒಂದು 5 ಕಡಿಮೆ ಕೊಡ್ರಿ. ಮಂಜುನಾಥ್ ಏ ಮಂಜು 50 ಕೋಟಿ ಕೊಟ್ರಿ ಅವ್ರಿಗೆ ಎಲ್ಲರಿಗೆ. ನಿಮ್ಮವ್ರಿಗೆ ಸಿದ್ದು ಸೌದಿ ಅವರೇ 40 ಕೋಟಿ ಕೊಡ್ರಿ ಸಾಕ. ರಾಮಮೂರ್ತಿ ಅವರೇ ಏ ಮಂಜು ಅವ್ರೆ ಯಾಕೆ ಸುಮ್ ಪ್ರತಿಯೊಂದಕ್ಕೆ ಎದ್ದು ಮಾತಾಡ್ತೀರಿ? ಆಯ್ತಲ್ಲ ನಾವು ಉತ್ತರ ಕೊಡ್ತೀವಿ ಮುಗೀತು. ಸರಿ ಸಿದ್ದು ಸೌದಿ ಅವರೇ ಆಯ್ತು ಆಯ್ತು ಕೂತ್ಕೊಳ್ಳಿ. ಬೆಂಗಳೂರಿಗೆ ರಾಮಮೂರ್ತಿ ಅಧ್ಯಕ್ಷರೇ, ರಾಮಮೂರ್ತಿ ಅವರೇ ಬೆಂಗಳೂರಿಗೆ ಘೋಷಣೆ ಮಾಡಿದ್ರೆ ಇನ್ನೂ ಅನೌನ್ಸ್ಮೆಂಟ್ ಆಗಿದೆ. ದಯಮಾಡಿ ಅನೌನ್ಸ್ಮೆಂಟ್ ಮಾಡಿ ಸರ್. 2000 ಇವರೆಲ್ಲ ಇದ್ದಾಗ ₹1 ಕೊಟ್ಟಿರ್ಲಿಲ್ಲ. ಇವತ್ತು ಅಶೋಕ್ ಅವ್ರು ಏನ್ ಹೇಳ್ತಾರೆ 65 ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ರಾಮಮೂರ್ತಿ ಮಂಜು ಸರ್ ಏನಿಲ್ಲ, ಅವ್ರು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನೀವು ಯಾಕೆ ಇದು ಮಾಡ್ತೀರಿ ಸರ್? ನೀವು ಕೊಡಿ ಸರ್. ಬೇರೆ ಬೇರೆ ಅವ್ರು ಕೊಟ್ಟಿಲ್ಲ ನಾನು ಕೊಡ್ತೀನಿ, ಇಷ್ಟೇ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅಲ್ಲ ಎಲ್ಲ ಕ್ಷೇತ್ರ ನಿಮಗೂ ಕೊಡೋದು, JDS ನವ್ರಿಗೂ ಕೊಡ್ತೀವಿ, BJP ಅವ್ರಿಗೂ ಕೊಡ್ತೀವಿ, ಕಾಂಗ್ರೆಸ್ MLAಗಳಿಗೂ ಕೂಡ ಕೊಡ್ತೀನಿ. ಮುಖ್ಯಮಂತ್ರಿಗಳೇ ಒಂದೇ ರೀತಿ ಟ್ರೀಟ್ ಮಾಡ್ಬೇಕು ನೀವು. ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀನಿ? ಏನು ಮಾಡಬೇಡಿ ನೋಡಿ. ಕೂತ್ಕೊಳ್ಳಿ ಅಭಿವೃದ್ಧಿ ಬಾಲಕೃಷ್ಣ ಅವರಿಗೆ ಬಲ್ ಕೂತ್ಕೊಳ್ಳಿ ಸರ್. ಅತಿವೃಷ್ಟಿಗೆ ಹೇಳಿದ್ದಾರೆ ಎಲ್ಲ MLAಗಳಿಗೆ ದುಡ್ಡನ್ನು ಕೊಡ್ತೀವಿ. 8,000 ಕೋಟಿ ರೂಪಾಯಿ ಇಟ್ಕೊಂಡಿದ್ದೀವಿ. ಇಷ್ಟೆಲ್ಲ ತೊಂದರೆಗಳಿದ್ದರೂ ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ಹಣ ಬರದೇ ಹೋದರೂ ಕೂಡ ಆದರೂ 8,000 ಕೋಟಿ ರೂಪಾಯಿಗಳನ್ನು ಮೂಲಭೂತ ಸೌಕರ್ಯಗಳಿಗೋಸ್ಕರ 8,000 ಕೋಟಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಎಲ್ರಿಗೂ ಹಂಚತಕ್ಕಂಥ ಕೆಲಸ ಮಾಡ್ತೀನಿ. ಅದರಿಂದ ನಾವು ಯಾವುದೇ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಸಮಯ ಇಲ್ಲ, ಎಲ್ಲರೂ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದೀವಿ, ಹಿಂದಿನ ವರ್ಷ ಎಷ್ಟು ಕೊಟ್ಟಿದ್ರು, ಈ ವರ್ಷ ಎಷ್ಟು ಕೊಟ್ಟಿದ್ದೀವಿ, ಇವ್ರ ಕಾಲದಲ್ಲಿ ಎಷ್ಟು ಕೊಟ್ಟಿದ್ರು, ನಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟಿದ್ದೀವಿ, ಇವೆಲ್ಲ ಹೇಳ್ಬೇಕಾಗಿತ್ತು. ಅವೆಲ್ಲ ಹೇಳೋಕ್ಕೆ ಸಮಯ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು ಭಾಳ ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥದ್ದು ಅವರ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದನ್ನು ಎಲ್ಲ ಕ್ಷೇತ್ರಗಳಿಗೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ 224 ಕ್ಷೇತ್ರಗಳಿಗೂ ಕೂಡ ಕೊಡುತ್ತೇವೆ. ಕಾಂಗ್ರೆಸ್ನವ್ರಿಗೂ ಕೊಡ್ತೀವಿ, JDSನವ್ರಿಗೂ ಕೊಡ್ತೀವಿ, BJPಯವ್ರಿಗೂ ಕೊಡ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ನಡೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಕೂಡ ನಡೆಸ್ತಾ ಇದ್ದೀವಿ. ಇವರು ಅನೇಕ ವಿರೋಧ ಮಾಡಿದ್ರು, ನೇರವಾಗಿ ವಿರೋಧ ಮಾಡಲ್ಲ, ವಿರೋಧ ಮಾಡಿದ್ರು, ಆದರೆ ನಮ್ಮನ್ನೇ ಕಾಪಿ ಮಾಡಿದ್ರು. ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿದ್ರು. ಇದೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಹೇಳಿದ್ರು, ನಾವು ಘೋಷಣೆ ಮಾಡಿದಾಗ, ಇಲ್ಲ ರಾಜಸ್ಥಾನದಲ್ಲಿ ಹೇಳಿದ್ರು. ರಾಜಸ್ಥಾನದಲ್ಲಿ ಏನಂತ ಹೇಳಿದ್ರು ಅಂತಂದರೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಇವುಗಳನ್ನು ಜಾರಿ ಮಾಡಿಬಿಟ್ರೆ, ಮಾಡಕ್ಕೆ ಬರಲ್ಲ ಅಂತ. ನನ್ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನಾವು ಮಾಡಿದ್ದೀವಿ. ಈಗ 2 ವರ್ಷ 3 ತಿಂಗಳು ನಾವು ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯಿತು. ನಿನ್ನೆಗೆ 20ನೇ ತಾರೀಕಿಗೆ ಮಾಡಿದ್ದೀವಿ. ಯಾವ ಕಾರಣಕ್ಕೂ ಲೋಕಸಭೆ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು.
ನಿಲ್ಲಲ್ಲ. ಗ್ಯಾರಂಟಿ ಯೋಜನೆಗಳೆಲ್ಲ ಮುಂದುವರಿಸ್ತೀವಿ. ಒಟ್ಟು 692 ಭರವಸೆಗಳನ್ನು ಕೊಟ್ಟಿದ್ದು ಮಾನ್ಯ ಅಧ್ಯಕ್ಷರೇ. 692ಗಳಲ್ಲಿ ಈಗಾಗಲೇ 264 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದವನು ಕೂಡ ಈಡೇರಿಸ್ತೇವೆ. ಯಾವುದಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ನುಡಿದಂತೆ ನಡೆದ ಸರ್ಕಾರ ಇದ್ದರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಎದೆ ತಟ್ಟಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು 2018ರಲ್ಲಿ ಪೂಂಜಾ ಕೇಳಿದೀವಿ, ನೀನು ಬಂದಿರಲಿಲ್ಲಾಗ. 2018ರಲ್ಲಿ ಇದ್ರ ಓಕೆ. ಎಷ್ಟು ಭರವಸೆಗಳು ಕೊಟ್ಟಿದ್ದೀರಿ? 600 ಭರವಸೆಗಳು ಕೊಟ್ಟಿದ್ರಿ. ಈಡೇರಿಸಿದವೆಷ್ಟು? 60 ಭರವಸೆಗಳು, 10% ಆಯಿತು ಅಲ್ವಾ? ನಾವು ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ. ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೀವಿ ಚುನಾವಣಾ ಸಂದರ್ಭದಲ್ಲಿ, ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸೇ ತೀರ್ತೀವಿ. 13ರಿಂದ 18ರವರೆಗೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ, ಈಗಲೂ ಕೂಡ ಈಡೇರಿಸ್ತೀವಿ. ನಾವು ಜನತೆಗೆ ಕೊಟ್ಟಂಥ ವಚನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಯಾವ ಸದಸ್ಯರು ಕೂಡ ಅನುಮಾನ ಪಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಜನರಿಗೆ ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ, ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಜನರಿಗೆ ದ್ರೋಹ ಮಾಡಲ್ಲ ಅಲ್ವಾ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನನಗೆ ಸಮಯ ಇವತ್ತು ಕೊನೆ ದಿನ ಆದ್ದರಿಂದ ಇಷ್ಟಿನ ಹೇಳಿ ನನಗೆ ಸಮಯ ಕೊಟ್ಟಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಸ್ಟೇಟ್ಮೆಂಟ್ ಓದಬೇಕಾಗಿದೆ. ಓಕೆ, ಆ ಸ್ಟೇಟ್ಮೆಂಟ್ ಓದ್ಬಿಟ್ಟು ಆಮೇಲೆ ಕ್ಲಾರಿಫಿಕೇಶನ್ ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಕ್ಲಾರಿಫಿಕೇಶನ್ ಆದಮೇಲೆ ಓದ್ತೀನಿ. ಅದು ಮುಂದೆ ಪ್ರಕಟಣೆ ಮಾಡಿ ಪ್ರಕಟಣೆ ಅಂದೆ. 16ನೇ ವಿಧಾನಸಭೆಯ ಸದಸ್ಯರ ಪೈಕಿ ನಾವು ಹೂ ಇಸ್ ಹೂ ಎಂಬ ಪುಸ್ತಕವನ್ನು ಇವತ್ತು ಮನೆ ಮುಖ್ಯಮಂತ್ರಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಸದಸ್ಯರಿಗೆ ಅದನ್ನು ವಿತರಿಸಲಾಗುವುದು. ಅದು ತಾವು ಕೊಟ್ಟಂಥ ಮಾಹಿತಿ ಏನಿದೆಯಾ ಅದೇ ಮಾಹಿತಿಯೆಲ್ಲ ಕೂಡ ನಾವು ಸೇರಿಸಿದ್ದೇವೆ. ಎರಡನೇದು, ಪ್ರಸ್ತುತ ಅಧಿವೇಶನದಲ್ಲಿ ಮಾನ್ಯ ಸದಸ್ಯ ಶ್ರೀಮತಿ ಖನಿಜಾ ಫಾತಿಮಾ ಅವರು ದಿನಾಂಕ 21/8/2025 ಮತ್ತು 22/8/2025 ಗೈರು ಹಾಜರಾಗಲು ಅನುಮತಿ ನೀಡುವಂತೆ ಕೋರುತ್ತಾರೆ. ಸದರಿ ಸದಸ್ಯರು ಅಧಿವೇಶನ ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಪ್ರಕಟಣೆ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118 ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ 22/8/2025 ಯಾವುದೇ ತಿದ್ದುಪಡಿಯಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಕ್ಷೇಮಾಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯ ವಿರುದ್ಧ ರಕ್ಷಣೆ ವಿಧೇಯಕ 2025, ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಸೌಲಭ್ಯ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕ 2025, ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ 2025, ಕರ್ನಾಟಕ ಲಿಫ್ಟ್ಗಳ, ಎಸ್ಕಲೇಟರ್ಗಳ ಮತ್ತು ಪ್ಯಾಸೆಂಜರ್ ಕನ್ವೇಯರ್ಗಳ ತಿದ್ದುಪಡಿ ವಿಧೇಯಕ 2025. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು 15 ನಿಮಿಷ ಮಾತಾಡ್ತೀನಿ ಅಂತ 1.25 ಗಂಟೆ ತಗೊಂಡ್ರು. ಪರವಾಗಿಲ್ಲ, ತಗೊಂಡ್ಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅವ್ರು ಜಾಸ್ತಿ ಮಾತಾಡಬೇಕು ಅನ್ನೋದೇ, ಮಾತಾಡಿದ್ರೆ ಏನಾನ ಹೃದಯ ವೈಶಾಲ್ ಇತ್ತು, ಅದೇ ಬೇಡ ಅಂತ ಡಿಸ್ಕೌಂಟ್ ಮಾಡಿದ್ರು. ಅವರ ಮಾತಾಡಿ ಅವರ ಹೃದಯ ವೈಶಾಲ್ಯತೆ ಜಾಸ್ತಿ ಆಗಿ ಏನೋ ಅನುದಾನಗಳು ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕ್ವಶನ್ ಮಾರ್ಕ್. ನಾವು ಎಲ್ಲರೂ ಏನು ತಿಳ್ಕೊಂಡಿದ್ದು, ಇಲ್ಲೇ ಅನೌನ್ಸ್ ಮಾಡ್ತಾರೆ, ನಾವೆಲ್ಲ ಚಪ್ಪಾಳೆ ತಟ್ಟೋಣ, ಮೇಚ್ ಕುಟ್ಟೋಣ ಅಂತ ಇದ್ರಿ.
ಅದು ತಟ್ಟಿಲ್ಲ ಬಿಡಿ, ಅದು ಬೇಡ. ಅವರ ಪೊಲಿಟಿಕಲ್ಲಾಗಿ ಅವ್ರು ಏನು ತೀರ್ಮಾನ ತಗೊಂತಾರೋ ಅದು ತಗೊಳ್ಳಿ. ನಮ್ಮದು ಈಗ ಸುರೇಶ್ ಗೌಡ ಮಾತಾಡ್ದೆ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವ್ರದ್ದು ಕೇಂದ್ರ ಸರ್ಕಾರದ ಬಡ್ಜೆಟ್ ಎಷ್ಟು, ರಾಜ್ಯ ಸರ್ಕಾರದ ಬಡ್ಜೆಟ್ ಎಷ್ಟು, ಮತ್ತು ಕೇಂದ್ರ ಸರ್ಕಾರದ ಆ ವರ್ಷದ ಬಡ್ಜೆಟ್ ಗಾತ್ರ ಏನು, ಈಗ ಬಡ್ಜೆಟ್ಟಿನ ಗಾತ್ರ ಏನು ಅಂತ ಜಾಸ್ತಿ ಕೊಟ್ಟವ್ರೆ ಅಂತ ಹೇಳಿದಕ್ಕೋಸ್ಕರ ಹೇಳಿದ್ರು. ನಾನು ಮುಖ್ಯಮಂತ್ರಿನ ಹೇಳ್ತೀನಿ, ರಾಜ್ಯದಲ್ಲಿ ಏನು ಸಮಸ್ಯೆ ಆಗಿಲ್ಲ, ನಿಮಗೆ ಸರ್ಪ್ಲಸ್ ಇದೆ, ಬೇಕಾದಷ್ಟು ದುಡ್ಡು. ವಿಜಯನಗರ ಕಾಲದಲ್ಲಿ ಚಿನ್ನ ರೋಡಲ್ಲಿ ಹಾಕಂತ ಇದ್ರಲ್ಲ, ಹಂಗೆ ಅಳೆದು ಹಾಕ್ಕೊಬೋದು, ಅಷ್ಟಿದೆ ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಹೇಳಿ, ನೀವು 2022-23ರಲ್ಲಿ ಏನು ಬಡ್ಜೆಟ್ ಇತ್ತು ನಮ್ಮದು ಕರ್ನಾಟಕದ್ದು, ಈಗ 2025-26ರಲ್ಲಿ ಏನು ಬಡ್ಜೆಟ್ ಇದೆ? ಅವತ್ತಿಗೂ ಬಡ್ಜೆಟ್ಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸುಮಾರು 50-60 ಸಾವಿರ ಕೋಟಿ ಜಾಸ್ತಿ ಆಗಿದೆ. ನಾನು ಸುಮ್ಮನೆ ಎಲ್ಲ ಅವ್ರು ಹೇಳ್ದಂಗೆ ಡೀಟೇಲಾಗಿ ಎಲ್ಲೂ ಹೋಗಲ್ಲ, ನಾನು ದಾರಿ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಜಾಸ್ತಿ ಆಗಬೇಕಾಗಿತ್ತು, ಇವ್ರು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತೀನಿ. BR ಅಂಬೇಡ್ಕರ್ ನಿಗಮ ಅವ್ರಿಗೆ ನಾವಿದ್ದಾಗ ಕಡಿಮೆ ಅನ್ನೋದ ಬಡ್ಜೆಟ್ ಇದ್ದಾಗ ನಾವು 100 ಕೋಟಿ ಕೊಟ್ಟಿದ್ದೀರಿ. ಇವರು 22-22ರಲ್ಲಿ, ಇವರು 25-26ರಲ್ಲಿ ಅದಕ್ಕೆ 56.25 ಕೋಟಿ ಕೊಟ್ಟಿದ್ದಾರೆ. ಅಂದರೆ 43.75 ಕೋಟಿ ಡಿಸ್ಕೌಂಟ್ ಹೊಡೆದಿದ್ದಾರೆ. ಬಡ್ಜೆಟ್ ಜಾಸ್ತಿ ಆದ ತಕ್ಷಣ ನಾವು 100 ಕೋಟಿ ಕೊಟ್ಟಿದ್ರೆ ಇವರು 120-130 ಕೋಟಿ ಕೊಡಬೇಕಾಯ್ತು ಅಂದಾಜು, ಕೊಡಲಿಲ್ಲ. ಅದೇ ರೀತಿ ತಾಂಡಾಗಳಿಗೂ ಅಷ್ಟೇ 110 ಕೋಟಿ ನಾವು ಕೊಟ್ಟಿದ್ರಿ, 75 ಕೋಟಿ ಇವ್ರು ಕೊಟ್ಟಿದ್ದಾರೆ. ಆದಿಜಾಂಬವ ಅಭಿವೃದ್ಧಿಗೆ ನಾವು 100 ಕೋಟಿ ಕೊಟ್ಟಿದ್ರಿ, ಇವರು 62 ಕೋಟಿ ಕೊಟ್ಟಿದ್ದಾರೆ. ಈ ಥರ ಭಾಳಷ್ಟಿದೆ, ಹೇಳಕ್ಕೆ ಹೋಗಲ್ಲ. ದೇವರಾಜ ಅರಸು ಹಿಂದುಳಿದ ವರ್ಗದಿದೆ, ನಾವು 190 ಕೋಟಿ ಕೊಟ್ಟಿದ್ರಿ, ಇವರು 125. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿಗೆ ನಾವು 106 ಕೋಟಿ ಕೊಟ್ಟಿದ್ರಿ, ಇವರು 27 ಲಕ್ಷ ಝೀರೋ ಮಾಡಿಬಿಟ್ಟಿದ್ದಾರೆ ಅದನ್ನು. ಅಂಬಿಗರ ಚೌಡಯ್ಯ ನಿಗಮಕ್ಕೆ ನಾವು 25 ಕೋಟಿ ಕೊಟ್ಟಿದ್ರಿ, ಇವರು 6.25. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಜಾಸ್ತಿ ಮಾಡಬೇಕಾಯ್ತು. ಇವ್ರ ಹತ್ರ ಹಣ ಅದೇನೋ ಗ್ಯಾರಂಟಿ ಸುಳ್ಳು ಹೇಳ್ತಾರೆ BJP ಅವರು, ನಾವು ಹಣನ ಇದನ್ನು ಯೂಸ್ ಮಾಡಲೇ ಇಲ್ಲ, ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿತ್ತು ಅಂತ ಹೇಳ್ತಾರಲ್ಲ. ಹಾಗಾದರೆ ಈ ನಿಗಮಗಳಿಗೆಲ್ಲ ಯಾಕೆ ಕಡಿಮೆ ಮಾಡಿದ್ರಿ? ಏನು ತಪ್ಪಾಗಿತ್ತು? ಈ ನಿಗಮಗಳು ಏನು ಮೋಸ ಮಾಡಿತ್ತಾ? ಏನು ಮಾಡಿತ್ತು? ಅನ್ಯಾಯ ಯಾಕೆ ಮಾಡಿದ್ರಿ? ಈ ನಿಗಮ ಇದೆಲ್ಲ ಬಡವ್ರದ್ದು, ಕೂಲಿ ಮಾಡೋ ಜನ, ಅವ್ರದ್ದು ಯಾಕೆ ನೀವು ಮಾಡಿದ್ರಿ? ನನ್ನ ಪ್ರಶ್ನೆ, ನಿಮ್ಮ ಇದಕ್ಕೆ ನನ್ನ ಪ್ರಶ್ನೆ. ಆಮೇಲೆ ಅಧ್ಯಕ್ಷರೇ, ಇವರು ಹೇಳ್ತಾರೆ ಭಾಳ ನಾನು ಸರಳವಾಗಿ ಜನಕ್ಕೆ ಭಾಳ, ಅದೇ ಕೊನೆಯಲ್ಲಿ ಏನೋ ಹೇಳಿದ್ರು, ಏನೋ ಭಾಳ ಟ್ರಾನ್ಸ್ಪರೆಂಟಾಗಿ ನಾನು ಜನಗಳಿಗೇನು ತೊಂದರೆ ಮಾಡ್ದಂಗೆ ಸುಭಿಕ್ಷ ಕಾಲ ಅದು ಇದು ಎಲ್ಲ ಹೇಳಿದ್ರು. ನೀವು ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ 25 ತೆರಿಗೆಗಳನ್ನು ಹಾಕಿದ್ದಾರೆ ರಾಜ್ಯದ ಮೇಲೆ. ಕರ್ನಾಟಕದ ಅಲ್ಲ, ಅವ್ರಿಗೆ ಇರಲಿಲ್ಲಲ್ಲ, ಅವ್ರು ಹೇಳಿದ್ರಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ತೆರಿಗೆಗಳು ಹಾಕಿದ್ದು ಯಾವುದೂ ಇಲ್ಲ. ನನ್ನ ಅಂದಾಜು, ನನಗೆ ಗೊತ್ತಿಲ್ಲ, ಸುಮಾರು 56,000 ಕೋಟಿ ತೆರಿಗೆ ಹಾಕಿದ್ದೀರ ಅಂತ ನನಗನ್ಸುತ್ತೆ ಅಂದಾಜು. ಆ ಕಡೆ ಈ ಕಡೆ 56,000 ಯಾರೂ ಹಾಕಿಲ್ಲ. ಇಷ್ಟು ತೆರಿಗೆನ ಹಾಕದಂಥ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು. ಇದಕ್ಕೆ ತಾವು ಉತ್ತರ ಕೊಡಬೇಕು. ಆಮೇಲೆ ನಮ್ಮನ್ನು ಬೈದ್ರಿ, ನಿಮಗೆ ಎಷ್ಟು ಹೇಳಿದ್ರು ನೀವು ನಮ್ಮನ್ನು ನಂಬಲ್ಲ, ಅಭಿವೃದ್ಧಿ ಏನು ಮಾಡಿದ್ರಿಂದ ಆಚೆ ಇಲ್ಲಿ ಸುಮ್ಮನೆ ಇರ್ತೀರಾ, ಆಚೆ ಹೋಗಿ ಬೈತೀರಾ, ಅಭಿವೃದ್ಧಿ ಆಗಿಲ್ಲ ಝೀರೋ, ದುಡ್ಡಿಲ್ಲ, ಪಾಪರ್ ಅಂತೀರಾ ಅಂತ ಬುದ್ಧಿ ಹೇಳಿದ್ದು ಕರೆಕ್ಟು. ಸನ್ಮಾನ್ಯ ರಾಯರೆಡ್ಡಿಯವರೇ ಏನು ಹೇಳಿದ್ರು? ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ, ತುಂಬಾ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ಕೇಳುತ್ತಿದ್ದಾರೆ, ಆದರೆ CM ಯಾರಿಗೂ ಅನುದಾನ ನೀಡಿಲ್ಲ. ನಾನು ಹೇಳಿಲ್ಲ, ಅವ್ರು ಹೇಳಿದ್ರು. ಅದೇ ತರ ಆಮೇಲೆ ಇವರು ರಾಜು ಕಾಗೆ ಆನ್ ರೆಕಾರ್ಡ್ ಹೇಳಿರೋದು. ನಾನು ಅವ್ರು ಹೊರಗಡೆ ಏನಾದ್ರು ಹೇಳ್ಕೊಳ್ಳಿ, ಇದ್ರಲ್ಲಿ ರೆಕಾರ್ಡ್ ಅಲ್ಲಿ ಹೋಗಬಾರ್ದು. ನಾನು ಹೇಳಿ ಇಲ್ಲ, ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂತ ತೆಗೆದಾಕಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅದೆಲ್ಲ ಅವ್ರು ಹೇಳಿರೋ ಜಗತ್ ಜಾಹೀರಾತು ಔಟೈತೆ, ಜಗತ್ತಿಗೆಲ್ಲ ಗೊತ್ತಾದ ಮೇಲೆ ಮುಚ್ಕೊಂಡ್ರೆ ಏನು ತೆರೆದ್ರೆ ಏನು? ತಾವು ಹೇಳಿದಲ್ಲ, ಶಾಸಕರು ಕೂಡ ಹೇಳಿದ್ದಾರೆ. ಅದನ್ನ ಅಲ್ಲ, CM ಅವರು ಗೊತ್ತಿದೆ. ಅಧ್ಯಕ್ಷರೇ ಅವರು ಮಾತಾಡಬಾರ್ದು. ಮುಂದುವರೆದು ವಿಧಾನಸೌಧದಲ್ಲೇ ತೆಗಿಸ್ತೇನೆ. ಆಯ್ತು, ತೆಗೆದಾಕಿ.
ನಾನು ಹೇಳ್ದಲ್ಲ, ಜಗತ್ತು ಗೊತ್ತಾದ್ಮೇಲೆ ತೆಗೆದಾಕಿದ್ರೇನೆ ಇದು. ಇದನ್ನ ಯಾರು ತಗೊಂಡು ನೋಡೋರು ಭಾಳ ಕಡಿಮೆ. ಅಲ್ಲಿ ಓದೋರು ಜಾಸ್ತಿ, ಪತ್ರಿಕೆ ಓದೋರು ಜಾಸ್ತಿ, ಎಲೆಕ್ಟ್ರಾನಿಕ್ ಮೀಡಿಯಾ ನೋಡೋರು ಜಾಸ್ತಿ. ಇದನ್ನ ಯಾರೋ ನಿಮ್ಮಂಥವ್ರು ಇನ್ನೊಬ್ರು ತಗೊಂತಾರಷ್ಟೇ ಪಾಯಿಂಟ್ ಆಫ್ ಆರ್ಡರ್ಗೆ, ಬೇರೆ ಯಾರಿಗೂ ತಗೊಳಲ್ಲ ಇದನ್ನು. ಅಧ್ಯಕ್ಷರೇ, ಅದಕ್ಕೆ ಅದಾದಮೇಲೆ ಇವರು ನಮ್ಮ ರಾಜು ಕಾಗೇನು ಹೇಳಿದ್ರು, ಅವರಿದ್ದರೆ ಅವರೂ ಇಲ್ಲ ಅಂತ ಹೇಳ್ಬಿಡ್ಲಿ. ಅವ್ರು ಹೇಳಿದ್ರು, ಕಳೆದ 1 ವರ್ಷದಲ್ಲಿ ನನ್ನ ಗೋಳನ್ನು ಸರ್ಕಾರ ಆಲಿಸುತ್ತಿಲ್ಲ, ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅವ್ರು ಹೇಳಿದ್ದಾರೆ. ನಾವೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ, ಮೋಜು ಮಸ್ತಿ ಮಾಡಿಲ್ಲ. ರೈತರ ಕಷ್ಟ ಸುಖ ಕುರಿತು ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ದೇನೆ, ಆದರೆ ಸರ್ಕಾರ ನಮಗೆ ಸ್ಪಂದಿಸುತ್ತಿಲ್ಲ. ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ. ಅವ್ರ ಪಾರ್ಟಿಯವ್ರು ಹೇಳ್ತಾ ಇರೋದು. ಈಗ ಅಲ್ಲಲ್ಲ, ಅಷ್ಟು ದೀರ್ಘವಾಗಿ ಮಾತಾಡಿದ್ದಾರೆ. ನಾನೇ ಅಷ್ಟು ಅವ್ರದ್ರಲ್ಲಿ 10% ಟೈಮ್ ತಗೊಳಲ್ಲ, 10% ಬೇಡ, 5% ಟೈಮ್ ತಗೊಳಲ್ಲ, ಅಷ್ಟೇ ಕ್ಲಾರಿಫಿಕೇಶನ್. ನಾನು ಹೇಳೋದು, ನೀವು ನಮಗೆ ಬುದ್ಧಿವಾದ ಹೇಳ್ತೀರಲ್ಲ, ಅವ್ರಿಗೆಲ್ಲ ಬುದ್ಧಿವಾದ. ಇದು ನಾನು ಇಬ್ಬರದ್ದು ಓದಿದ್ದು, ಇನ್ನು 10 ಜನದ್ದು ನನ್ನ ಹತ್ರ ಇದೆ. ಇನ್ನು ಅಲ್ಲ 10 ಜನದ್ದಿದೆ, 10 ನಾನು ಹೇಳಲ್ಲ, 10 ಜನದ್ದಿದೆ, 10 ಜನದ್ದಿದೆ. ನಮಗೆ ನೀವು ಬುದ್ಧಿವಾದ ಹೇಳೋರು, ಅವ್ರಿಗೆ ಹೇಳ್ಬೋದಾಯ್ತಲ್ಲ, ಏನಪ್ಪ ಒಂದು ತೆಂಗಿನಕಾಯಿ ಹೊಡೆದಿಲ್ಲ ಅಂತ ಹೇಳ್ತೀಯಲ್ಲ, ನಿನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡಿಲ್ಲ ಅಂತ ಕೇಳಬೇಕಾಯ್ತು. ಧೈರ್ಯ ನೀವು ಕೊಟ್ಟಿದ್ರೆ ದುಡ್ಡು ಯಾಕೆ ಕೇಳ್ತಾ ಇಲ್ಲ ಅವ್ರನ್ನ? ನಿಮ್ಮ ಪಾರ್ಟಿಯವರೇ ಹೇಳ್ತಾ ಇರೋದು. ನಾನು ಹೇಳಿದ್ರೆ ಬೈತೀರಾ, ಓ ಅಂತೀರಾ. ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ, BRP ಅದು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದನ್ನು ಹೇಳಿದ್ದಾರೆ, ಏನು ಬೇಕೋ ಮಾಡ್ಕೊಳ್ಳಿ, ನಾನು ಹೇಳಿರೋದೇ ಸತ್ಯ, ನಂದೇ ವಾಯ್ಸು ಅಂತ ಹೇಳಿದ್ದಾರೆ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಇವತ್ತು ರಾಜ್ಯದಲ್ಲಿ ಮಳೆ ಬರ್ತಾ ಇದೆ, ಅನಾಹುತಗಳಾಗಿದೆ. ನೀವು ಕೇರಳ ಕೊಟ್ಟಿದ್ದೀರಾ 10 ಕೋಟಿ, ನಂದೇ ಕೊಡಿ, ನೀವು ಹೃದಯ ತೋರಿಸಿದ್ದೀರಾ ಪರವಾಗಿಲ್ಲ. ಈ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದುವರೆಗೂ ಯಾರು ಹೋಗಿ ಮಂತ್ರಿಗಳು ನೋಡಿಲ್ಲ, ಪರಿಹಾರ ಕೊಡ್ತಾ ಇಲ್ಲ ರಾಜ್ಯದಲ್ಲಿ. ವಿಶೇಷವಾಗಿ ಉದ್ದು, ಹೆಸರು ಇರ್ಬೋದು, ಮೆಕ್ಕೆಜೋಳ, ಇದೆಲ್ಲ ಹಾನಿಯಾಗಿದೆ. ಇದು ಗೊಬ್ಬರ ವಿತರಣೆಯಲ್ಲಿ ಅವ್ಯವಹಾರ ಆಗಿದೆ. ಎಲ್ಲ ಕೇರಳಗೆ ಸಾಗಿಸ್ಬಿಟ್ಟಿದ್ದಾರೆ ಗೊಬ್ಬರನೆಲ್ಲ. ತುಂಗಭದ್ರಾ ಡ್ಯಾಮು ನಮ್ಮ DK ಶಿವಕುಮಾರ್ ಅವರು ನಾನು ಇಮಿಡಿಯೇಟಾಗಿ ಕಟ್ಟಿಬಿಡ್ತೀನಿ ಅಂದರು. 1 ವರ್ಷ ಆಯಿತು, ಇನ್ನೂ ಕಟ್ಟಿಲ್ಲ. ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ನಾನಂತೂ ಹೋಗ್ಬೇಕು ಅಂತಿದ್ದೀನಿ. ಅದರಿಂದ ಅಲ್ಲ, ಡ್ಯಾಮ್ ಅಲ್ಲ, ಗೇಟು. ಅದು ಹೇಳಿದ್ರೆ ಗೇಟನ್ನ ಕಟ್ತಿರೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿಗನ ಹೇಳಿದ್ರೆ ಇಲ್ಲ. ನನಗನ್ಸ್ತತೆ ಈ ಸರ್ಕಾರ ಬಡವರ ಹೊಟ್ಟೆ ಮೇಲೆ, ರಾಜ್ಯದ ಜನಗಳ ಮೇಲೆ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದೆ ಅಷ್ಟೇ. ತಣ್ಣೀರು ಬಟ್ಟೆ ಹಾಕಿದೆ. ಅಭಿವೃದ್ಧಿ ಅನ್ನೋದು ಶೂನ್ಯ. ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ. ಅಭಿವೃದ್ಧಿ ಇದ್ದರೆ ಈ ನಿಗಮಗಳಿಗೆ ದುಡ್ಡು ಕೊಡಬೇಕಾಯ್ತು, ರೈತರಿಗೆ ಪರಿಹಾರ ಕೊಡಬೇಕಾಯ್ತು, ಏನು ಕೊಟ್ಟಿಲ್ಲ. ಅದರಿಂದ ಈ ಸರ್ಕಾರದಲ್ಲಿ ಹಣ ಇಲ್ಲ. ಸರ್ಕಾರ, ನಾನು ಹೇಳಿದೆ ಪಾಪರ್ ಔಟ್ ಇದೆ ಸರ್ಕಾರದಲ್ಲಿ, ಹಣ ಇಲ್ಲ ಅಂತೇಳಿ. ಅದರಿಂದ ನಾನು ಹೇಳೋದು, ಇನ್ನಾದ್ರೂ ಸರ್ಕಾರ ಎಚ್ಚರಗೊಂಡು ಈ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡಲಿ. 2 ವರ್ಷ 3 ತಿಂಗಳಾಯಿತು, ಇನ್ನಾದರೂ ಬಿಡುಗಡೆ ಮಾಡಲಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಉತ್ತರವನ್ನು ಕೊಡಬೇಕು. ಓಕೆ, ಸುರೇಶ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಂದ ನಾವು ತುಂಬ ನಿರೀಕ್ಷಣೆ ಮಾಡಿದ್ವಿ. ಈ ಸತಿ ಸದನದಲ್ಲಿ ನಮ್ಮೆಲ್ಲರಿಗೂ ಕೂಡ 224 ಜನ ಶಾಸಕರಿಗೂ ಕೂಡ ಸಮಾನವಾಗಿ ಅನುದಾನ ನೀಡ್ತಾರೆ, ವಿಶೇಷ ಅನುದಾನ. ಜೊತೆಗೆ ಏನು ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿನೂ ಕೂಡ ಈಗ 2013-14ರಲ್ಲಿ 2 ಕೋಟಿ ಮಾಡಿರ್ತಕ್ಕಂಥದ್ದು. ಅದನ್ನು ಆಗಿನ ಬಜೆಟ್ ಗಾತ್ರ ಎಷ್ಟಿತ್ತು? ಸುಮಾರು ನಮಗೆ ಆವಾಗ ಬಜೆಟ್ ಗಾತ್ರ 1,21,611 ಲಕ್ಷ ಕೋಟಿ ಇತ್ತು. ಈಗ 25-26ನೇ ಸಾಲಿನಲ್ಲಿ 4,09,549 ಕೋಟಿ ಇದೆ. 10 ವರ್ಷದ ಮೇಲಾಯಿತು ಪ್ರದೇಶ ಅಭಿವೃದ್ಧಿ ಅನುದಾನವನ್ನು ಹೆಚ್ಚು ಮಾಡಿ. ಅದರಿಂದ 5 ಕೋಟಿನಾದರೂ ಅನುದಾನ ಪ್ರದೇಶ ಅಭಿವೃದ್ಧಿನ ಹೆಚ್ಚು ಮಾಡಬೇಕು ಅಂತ ಸದನದ ಮುಖಾಂತರ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಜೊತೆಗೆ ಇವತ್ತು ನಮಗೆ ಒಂದು ಮುಖ್ಯಮಂತ್ರಿಗಳು ಎಲ್ಲದರಲ್ಲೂ ಕೂಡ ಸಮಾನವಾಗಿ ಎಲ್ಲರನ್ನು ಕೂಡ 224 ಜನ ನೋಡ್ತೀನಿ ಅಂತ ಹೇಳಿದ್ರು, ಒಂದು ಅಭಿನಂದನೆಗಳು. ಅದೇ ರೀತಿ ಇವತ್ತು ಈಗ ಕಾಂಗ್ರೆಸ್ ಕಚೇರಿಯಿಂದ ಎಲ್ಲರೂ ಕೂಡ 50-50 ಕೋಟಿ ಹಣವನ್ನು ನೀವು ಯಾರಿಗೆ ಡಾಕ್ಟರ್ ವೆಂಕಟೇಶ್ ಹಿಂಗೆ ಎಲ್ಲರೂ ಕೂಡ ನೀವು 50 ಕೋಟಿ ಕೊಡಿ ಅಂತ ತಮ್ಮ ಕಚೇರಿ, ಕಾಂಗ್ರೆಸ್ ಕಚೇರಿಯಿಂದ ಪತ್ರವನ್ನು ಹಾಕ್ಸಿದ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಬೇರೆ ನಮಗೆ BJPಯವ್ರಿಗಾಗ್ಬೋದು, JDSನವ್ರಿಗೆ ಆಗಲಿ, ಈ ಅನುದಾನದ ಬಗ್ಗೆ ನಮ್ಮ ಯಾರಿಗೂ ಕೂಡ ಹಂಚಿಕೆ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ಆ ಹಂಚಿಕೆನಲ್ಲೂ ಕೂಡ ನೀವೊಂದು ಇದನ್ನು ಮಾಡಿದಿರಿ, ಏನು ನಡವಳಿನೂ ಕೂಡ ಇದು ಆರ್ಥಿಕ ಇಲಾಖೆಯಿಂದ ಬಂದಿದೆ. ಅದರಲ್ಲಿ ಏನೀಗ ಕೊಟ್ಟಿರ್ತಕ್ಕಂಥ ಯೋಜನೆ ಅಡಿನಲ್ಲಿ ಅನುದಾನದ ಬಾಕಿ ಬಿಲ್ಲುಗಳನ್ನು ಆಧರಿಸಿ
ಬಿಡುಗಡೆ ಮಾಡಲಾಗುವುದು. ಮುಂಗಡವಾಗಿ ಅನುದಾನವನ್ನು ಪಡೆದೇ ನೀವು ಟೆಂಡರ್ ಕರಿಬೇಕು ಅಂತಲೂ ಕೂಡ ಇವತ್ತು ನೀವು ಅದರ ನಡವಳಿನೂ ಕೂಡ ಮಾಡಿದಿರಿ. ಇದೇನಾಗ್ತದೆ, ಕಾಂಗ್ರೆಸ್ನವರೆಲ್ಲ ಖುಷಿಯಾಗಿದ್ದಾರೆ, ನಮಗೆ ಅನುದಾನ 50 ಕೋಟಿ ಬಂದಿದೆ ಅಂತಕ್ಕಂಥದ್ದು. ಆದರೆ ಇದು ಅನುದಾನ ಇಲ್ಲದೇ ಕೂಡ ಟೆಂಡರ್ ಕರೀರಿ ಅಂತ ಇಲಾಖೆಗೆ ಹೇಳಿದ್ರೆ ಎಷ್ಟು ಸರಿ? ಯಾವ ಒಬ್ಬರು ಗುತ್ತಿಗೆದಾರರು ಅದನ್ನು ಕೆಲಸ ಮಾಡಲಿಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿಮಗೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಆಗಿದೆ ಅಂತ ನನ್ನ ಭಾವನೆ. ಆದ್ದರಿಂದ ದಯಮಾಡಿ 224 ಕ್ಷೇತ್ರಕ್ಕೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾನವಾಗಿ ಅನುದಾನ ಕೊಡಬೇಕು. ಈಗ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಬೇಡ, ದಯಮಾಡಿ ತಾವೊಂದು ವಿಶಾಲ ಹೃದಯದಲ್ಲಿ ಎಲ್ರಿಗೂ ಕೂಡ 50 ಕೋಟಿ ಹಣವನ್ನು ನೀಡಬೇಕು ಅಂತ ತಮ್ಮನ್ನು ಕೋರ್ಕೋತೇನೆ. ಮತ್ತು SCPTSPನಲ್ಲಿ ಈಗ 2 ವರ್ಷದಿಂದ ತಾವು ಹೇಳಿದ್ರಿ 50,000 ಕೋಟಿ ಮೇಲೆ ಖರ್ಚು ಮಾಡಿದ್ದೀವಿ ಅಂತ. ಬಟ್ ಎಲ್ಲೂ ಕೂಡ ಅವ್ರಿಗೆ ಅನುದಾನಕ್ಕೆ ಯಾವ SC ಕಾಲೋನಿಗಳಿರ್ಬೋದು, ವಾಲ್ಮೀಕಿ ಸಮಾಜದ ಕಾಲೋನಿಗಳಿಗೆ ನಾವು ಒಂದು CC ರೋಡು ಕೂಡ 2 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. SCPTSPನಲ್ಲಿ ಇದಕ್ಕೆ ವಿಶೇಷವಾಗಿ ಹೆಚ್ಚಿನ ಹಣ ಬರ್ತಾಯಿತ್ತು. ಅದನ್ನು ಕೂಡ ಕೆಲವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂಥ ಅನಾಹುತಗಳಿಂದ ಇದು ಕುಂಠಿತ ಆಗಿದೆ. ದಯಮಾಡಿ ಅದನ್ನು ಇತ್ಯರ್ಥ ಮಾಡಿಕೊಂಡು ಆ ಸಮಾಜಕ್ಕೆ ಅಭಿವೃದ್ಧಿಗೆ, ಅಲ್ಲಿ ವಿದ್ಯಾಭ್ಯಾಸಕ್ಕೆ, ಆ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಅಲ್ಲಿ ಕಾಲೋನಿಗಳ ಅಭಿವೃದ್ಧಿಗೆ ಹೆಚ್ಚಿನ ಹಣ ಕೊಡಲಿಕ್ಕೆ ಇದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಮತ್ತು ಈ 2 ವರ್ಷದಲ್ಲಿ ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಇವ್ರ ಕಡೆ ಒಂದು ಮನೆನೇ ನಂಬ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ 1,40,000 30,000 ಹಣ ಕೊಡ್ತಾರೆ. ಅದು ಯಾವುದಕ್ಕೂ ಕೂಡ ಸಾಲಲ್ಲ. ಮತ್ತೆ ಅವ್ರನ್ನ ಸಾಲಗಾರನಾಗೆ ಮಾಡ್ತಾ ಇದ್ದೀರ ನೀವು. ಇವತ್ತು ಸರ್ಕಾರ ಅದು ಬೇಸ್ಮೆಂಟ್ಗಾಗಲ್ಲ ಅವ್ರಿಗೆ ನಾವು ಕೊಡ್ತಕ್ಕಂಥ ದುಡ್ಡು ಅಂತಕ್ಕಂಥದ್ದು ಆ ಫಲಾನುಭವಿಗಳ ಕೊರಗೇನಿದೆ. ಆದ್ದರಿಂದ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಈಗ ನಾವು ಬೇರೆ ಒಂದು 5 ಲಕ್ಷದ ಮೇಲ್ಪಟ್ಟ ಹಣವನ್ನು ಈ ಹೌಸಿಂಗಲ್ಲಿ ಮಾಡಬೇಕು. ಅದ್ರ ಬಗ್ಗೆನೂ ಕೂಡ ಮರುಚಿಂತನೆಯನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷರೇ. ಜೊತೆಗೆ ನಾವು ಯಾವಾಗಲೂ ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ರಾಜಕೀಯ ಶಕ್ತಿ ಸ್ಥಾನಮಾನ ಕೊಡಬೇಕು, ಅವ್ರದ್ದೇ ಆದಂಥ ರೀತಿಯಲ್ಲಿ ನಾವು ಎಲ್ಲ ಚುನಾವಣೆಗಳನ್ನ ಎದುರಿಸಬೇಕು ಅಂತ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಆಗಿ ಎಷ್ಟು ವರ್ಷ ಆಯಿತು ಸನ್ಮಾನ್ಯ ಅಧ್ಯಕ್ಷರೇ? ಅಲ್ಲಿ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಈ ಸರ್ಕಾರ ಮಾಡಬೇಕು. ಈ ಸರ್ಕಾರ ನಾವೆಲ್ಲದನ್ನು ಕೂಡ ಘೋಷಣೆ ಮಾಡಿದ್ದೀವಿ, ಎಲ್ಲದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಹೆಮ್ಮೆಯಿಂದ ಬೀಗ್ತಾ ಇದ್ದಾರಲ್ಲ. ಈಗ ಯಾಕೆ ಇದನ್ನು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡೋಕ್ಕೆ ಕೋರ್ಟ್ಗೆ ಇವರು ಸಬೂಬನ್ನು ಹೇಳ್ಕೊಂಡು ಹೊರಟಿದ್ದಾರೆ? ಇದನ್ನು ಸ್ಪಷ್ಟೀಕರಣ ನೀಡಬೇಕು. ಮತ್ತು ಕಾರ್ಪೊರೇಷನ್ ಚುನಾವಣೆನೂ ಅಷ್ಟೇ, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನೂ ಕೂಡ ಮಾಡಲಿಕ್ಕೆ ಯಾಕೆ ಹಿಂಜರಿಕೆ ಇವ್ರಿಗೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಅದ್ರ ಜೊತೆಯಲ್ಲಿ ಈಗ ಅವ್ರದ್ದೇ ಆದಂಥ ಹೊಸ ಈ ಸರ್ಕಾರ ಬಂದ ಮೇಲೆ ಯಾರೂ ಕೂಡ ಸರ್ಕಾರದ ವಿರುದ್ಧ ಶಾಸಕರುಗಳು ಯಾರೂ ಧ್ವನಿ ಎತ್ತಲಿಲ್ಲ. ಅಶೋಕ್ ಅವರು ಹೇಳಿದ ರೀತಿಯಲ್ಲಿ ಮತ್ತೆ ನಾನು ಅದನ್ನು ಪುನರುಚ್ಚಾರ ಮಾಡೋಕ್ಕೋಗಿಲ್ಲ. ಈ ಒಂದು ಸಂಪ್ರದಾಯ ಹೊಸದಾಗಿ ಪ್ರಾರಂಭ ಆಗಿದೆ. ಈ ಸಲ ಸರ್ಕಾರ ಬಂದ ಮೇಲೆ ಹೊಸದಾಗಿ ಆಡಳಿತ ಪಕ್ಷದ ಶಾಸಕರೇ ಧ್ವನಿ ಸರ್ಕಾರದ ಬಗ್ಗೆ ಎತ್ತತಕ್ಕಂಥದ್ದು ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಬೆಲೆಗಳು ಕೂಡ ಗಗನಕ್ಕೆ ಏರಿರ್ತಕ್ಕಂಥದ್ದು, ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕಿರ್ತಕ್ಕಂಥದ್ದು. ಉದಾಹರಣೆಗೆ ನಾನೇ ನಿಮ್ಮ ಮಂಗಳೂರು ಇದು ಗಡಿನಲ್ಲಿ ಕೇರಳದಿಂದ ಮರ ನಮ್ಮ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ರು. ಅಲ್ಲಿ ಎಲ್ಲಿ ಉಡುಪಿನಲ್ಲಿ ಬಾರ್ಕೂರಲ್ಲಿ ಕೆತ್ತನೆ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಪ್ರತಿ ವರ್ಷ ಏನಿತ್ತು 2,000 ರೂಪಾಯಿ ನಮ್ಮ ಎಂಟ್ರಿ ಟ್ಯಾಕ್ಸ್ ಇತ್ತು. ಅದನ್ನು ಇವಾಗ 20,000 ರೂಪಾಯಿ ಮಾಡಿದ್ದಾರೆ ಅಧ್ಯಕ್ಷ ಒಂದು ವೆಹಿಕಲ್ಗೆ. 10 ಪಟ್ಟು ಹೆಚ್ಚು ಮಾಡಿರ್ತಕ್ಕಂಥದ್ದು. ಎಷ್ಟು ತೆರಿಗೆನ ಹೆಚ್ಚು ಮಾಡಿದ್ದಾರೆ ಎಲ್ಲ ಇಲಾಖೆಗಳಲ್ಲಿ ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡಬೇಕು. ಮತ್ತು ಸ್ಟ್ಯಾಂಪ್ ಡ್ಯೂಟಿ, GST ಎಲ್ಲದನ್ನೂ GST ಎಲ್ಲ 2,000 ಇತ್ತು ಹೋದ ವರ್ಷ, ಈ ವರ್ಷ 20,000 ಮಾಡಿದ್ದಾರೆ. ನೆನ್ನೆಯನ್ನು ನಾವು ಕಟ್ಟಿ ಹೋದಂಥದ್ದು ನನಗೆ ಇದಿದೆ. ಅದ್ರ ಜೊತೆಯಲ್ಲಿ ಇವತ್ತು ಈ ಒಂದು ಸರ್ಕಾರ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಇರೋ ಕಡೆಯಲ್ಲಿ BJPಗೆ ಹೆಚ್ಚು ಮತ ಬಂದಿದೆ ಅವರೇ ಕೂಡ ಯೋಚನೆ ಮಾಡಲಿ. ತರಿಸ್ಕೊಳ್ಳಿ, ಮುಖ್ಯಮಂತ್ರಿಗಳು ತರಿಸ್ಕೊಂಡು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಒಂದು ಏನು ಸರ್ಕಾರದ ಅಭಿಪ್ರಾಯ ಜನಗಳ ಮೇಲಿದೆ ಅಂತಕ್ಕಂಥದ್ದು ಅವ್ರಿಗೆ ಕೂಡ ಗೊತ್ತಾಗ್ತದೆ. ಆದ್ದರಿಂದ ಇವತ್ತು ದಯಮಾಡಿ ನಾವೆಲ್ಲ ನಿರೀಕ್ಷಣೆ ಮಾಡೋದು ಮುಖ್ಯಮಂತ್ರಿಯಿಂದ ಇವತ್ತು ಈ ಸದನದಲ್ಲೇ ದಯಮಾಡಿ ನೀವು ನಮಗೆಲ್ಲ ಕೂಡ ಅನುದಾನನ ಘೋಷಣೆ ಮಾಡಬೇಕು. ಇವತ್ತು ಎಲ್ಲ ಭಾಗದಲ್ಲೂ ಕೂಡ ಜನ ಇವತ್ತು ಶಾಸಕರು ಇರ್ಬೋದು, ಸರ್ಕಾರನೂ ಕೂಡ ಒತ್ತಾಯ ಮಾಡ್ತಾರೆ. ಅದರಿಂದ 50 ಕೋಟಿನ ಇವತ್ತು ಎಲ್ಲ 24 ಕ್ಷೇತ್ರಕ್ಕೂ ಘೋಷಣೆ ಮಾಡಬೇಕು ಅಂತ ನಾನು ಕನ್ಕ್ಲೂಷನ್ ಮಾಡ್ತೇನೆ. ಕುಗ್ಗಲ್ರವೆ ಸುಮ್ಮನೆ ಕನ್ಕ್ಲೂಡ್ ಮಾಡಿದ್ದಾರೆ. ಒಟ್ಟಾರೆ ಮಾರ್ಕೆಟ್ ಮಾತಾಡಲಿಕ್ಕೆ ಇಲ್ಲೇ ಆಗೋದು ಕನ್ಕ್ಲೂಷನ್. ಇದು ದಿನಾಂಕ 22/8/2025 ಉತ್ತರಿಸುವ ಶಾಸಕ ಆಗಿದ್ದೆ, ಒಳ್ಳೆ ಕೆಲಸ ಮಾಡಿದ್ರು. ಒಂದ್ ಸೆಕೆಂಡ್ ಅಲ್ಲ ನಮ್ಗೆ ನಾನು ಆಯ್ತು, ಪ್ರಕಟಣೆ ಇದೆ. ಯಾವುದು? ಅದು ಕ್ವಶನ್ ಅವರ್ದು ಮತ್ತೆ ಇದರದ್ದು
ಆಯ್ತಲ್ಲ ಕ್ವಶನ್. ಅಲ್ಲ, ಅದು ಪ್ರೆಸೆಂಟ್ ಮಾಡಬೇಕು ಕ್ವಶನ್. ದಿನಾಂಕ 22/8/22 ಅಂದು ಸದನ ಉತ್ತರಿಸುವಂತಹ 15 ಪ್ರಶ್ನೆಗಳ ಪೈಕಿ 15 ಉತ್ತರಗಳನ್ನು ಹಾಗೂ ದಿನಾಂಕ 22/8/2025 9ನೇ ಪಟ್ಟಿಯಿಂದ ಸದನ ಲಿಖಿತ ಮೂಲಕ ಉತ್ತರಿಸುವಂಥ 230 ಪ್ರಶ್ನೆಗಳ ಪೈಕಿ 110 ಪ್ರಶ್ನೆಗಳ ಉತ್ತರವನ್ನು ಸದನ ಮಂಡಿಸುತ್ತಿದ್ದೇನೆ. ಎರಡನೇದು, ದಿನಾಂಕ 22/8/2025 ಗಮನ ಸೆಳೆಯುವ ಸೂಚನೆಗಳನ್ನು ಉತ್ತರಗಳನ್ನು ಸದನ ಮಂಡಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು CM ಅವ್ರನ್ನ ಅನುದಾನ ಕೊಡಿ ಅಂತ ಕೇಳಿದ್ರಿ, ಅವ್ರೇನು ಬಾಯ ಬಿಡ್ಲಿಲ್ಲ. ಅಟ್ಲೀಸ್ಟ್ 100 ಕೋಟಿ ಅನುದಾನ ಕೊಡಬೇಕು. ಇಲ್ಲ ಅಭಿವೃದ್ಧಿ ದಯವಿಟ್ಟು ಇಲ್ಲೇ ಅನೌನ್ಸ್ ಮಾಡಬೇಕು, ಈಗಲೇ ಅನೌನ್ಸ್ ಮಾಡಬೇಕು. ಇಲ್ಲ ದಯವಿಟ್ಟು ಎಲ್ಲ ಶಾಸಕರಿಗೂ ಅನುದಾನ ಕೊಡುತ್ತೇನೆ. ನೀವು ಅನುದಾನ ಕೊಡ್ಬೇಕು. ಇವಾಗ ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಿಲಿಟಿ ಅನುದಾನ ನೀವು ಕೇಳಿದಷ್ಟು ಕೊಡಕ್ಕಾಗದೇ ಇರ್ಬೋದು, ಕೊಟ್ಟೇ ಕೊಡ್ತೀವಿ. ಇಲ್ಲ ನಾವು ಅನುದಾನ ಕೊಡಬೇಕು. ಅನುದಾನ ದಯವಿಟ್ಟು ಅನೌನ್ಸ್ ಮಾಡಿ. ಈಗ ಹೋದ್ರೆ ಯಾವತ್ತು ಹೇಳ್ತಾರೋ ಗೊತ್ತಿಲ್ಲ. ಅಧಿವೇಶನ ಅಧಿವೇಶನ ನಡೆಯುವಾಗೆ ಎಲ್ಲ ವಿರೋಧ ಪಕ್ಷದವರು MLAಗಳನ್ನೆಲ್ಲ ಒಂದು ಮೀಟಿಂಗ್ ಕರೆದು ಅವರಿಂದಲೇ ಆಕ್ಷನ್ ಪ್ಲಾನ್ ತಗೋತೀನಿ. ಓಕೆ, ಏನಪ್ಪ ಕರೆಕ್ಟ್ ಆಯ್ತು, ಕೂತ್ಕೊಳ್ಳಿ. ಇಷ್ಟೆಲ್ಲ ಉತ್ತರ ಕೊಟ್ಟ ನಂತರ ಯಾಕೆ ನೀವು ಸುರೇಶ್ ಅವರೇ ಉತ್ತರ ಕೊಟ್ಟಿದ್ದಾರೆ? ಇಲ್ಲಿ ಹೇಳಿ ಸರ್ ಅನುದಾನ. ಇಲ್ಲಾಂದ್ರೆ ನಾವು ನೋಡಿ, ಇದಕ್ಕಿಂತ ಏನು ಎಲ್ಲ ಶಾಸಕರು ಕರೆದು ಅವ್ರಿಗೆ ಬೇರೆ ನಮಗ್ ಬೇರೆ ಹೇಳ್ತಾ ಇದ್ದಾರೆ. ಈಗ ನೋಡಿ ಸರ್, ಪ್ರತಿಪಕ್ಷ ನಾಯಕರೇ, ಸದಸ್ಯರಲ್ಲಿ ಕೇಳಿ. ಬರ್ರಿ ಆತ್ಮನ ಇದೆಲ್ಲ ಸಾಕು. ಹೋಗಪ್ಪ. ಓಕೆ, ಈಗ ಈಗ ನಿಮ್ಮ ಸಿಕ್ಕುವಂತ ಅನುದಾನ ಕೂಡ ಸಿಕ್ಲಿಕ್ಕಿಲ್ಲ ಅಷ್ಟೇ. ಹೆಲ್ತ್ ಕೇಳಿ. ಈಗ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಜಾಸ್ತಿ ಬೇಕು ಕೊಡ್ತಾರೆ. ನಿಮ್ಮ ಈ ವರ್ತನೆಯಿಂದ ನಿಮಗೆ ಸಿಕ್ಕುದು ಕೂಡ ಇದು ಕಡಿಮೆ ಆಗುವ ಚಾನ್ಸಸ್ ಇದೆ ಅಷ್ಟೇ. ಆಯ್ತಪ್ಪ, ಇನ್ನು ಅಷ್ಟು ಕೂಡ ಎಷ್ಟು ಎನಿಸಿದ್ದಾರೆ. ನೀವು ಈ ರೀತಿ ಮಾಡಿದ್ರೆ ಸಿಕ್ಕುದು ಕೂಡ ಕಡಿಮೆ ಆಗ್ಬಹುದು. ಅದಕ್ಕೆ ಯಾಕೆ ಅವ್ರು ಇಷ್ಟೆಲ್ಲ ಕೊಡುವಾಗ ನೀವು ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಪಡ್ಕೊಳ್ಬೇಕು ಹೊರತು. ಅವ್ರದ್ದು ನೋಡಿ, ಮುಖ್ಯಮಂತ್ರಿ ಎಲ್ಲರೂ ಕಾಂಗ್ರೆಸ್ ಶಾಸಕರು ಅನುದಾನದೆಲ್ಲ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ನೀವು ಹೇಳ್ಬಿಟ್ಟಿದ್ದಾರೆ ಕೊಡಿ ಅಂತ. ನಮ್ಮವ್ರಿಗೆ ಒಬ್ಬರಿಗೂ ಒಂದು ಪತ್ರ ಬಂದಿಲ್ಲ ಕೊಡಿ ಅಂತ. ಕರೆದು ಮೀಟಿಂಗ್ ಮಾಡಿ ಹೇಳ್ತೀನಿ. ಕರೆದು ಮೀಟಿಂಗ್ ಮಾಡಿ ಎಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು ಕೂಡ ಕರೆದು ಅವ್ರಿಗೆ ಆಕ್ಷನ್ ಪ್ಲಾನ್ ತಗೊಂಡು ಅವ್ರಿಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಆಯ್ತು, ಅದನ್ನ ಹೇಳಿದ್ದೀನಿ ರಾಮಮೂರ್ತಿ ಅವರೇ, ಅದನ್ನ ಹೇಳಿದ್ದೀನಿ. ಕೊಡ್ತೀನಿ, ನಾನು ಕರಿತೀನಿ ಎಲ್ಲರೂ ಅಂತ ಹೇಳ್ತೀನಿ. ಕೇಳಪ್ಪ, ಆಯ್ತು ಹೇಳಿದ್ರೆ ಬರ್ಲಿಕ್ಕೆ ಆಯ್ತು ಹೇಳಿದ್ರೆ ಅಷ್ಟು ಮುಖ್ಯಮಂತ್ರಿ ಹೇಳಿದ ನಂತರ ಒಂದು ಸ್ಟೇಟ್ಮೆಂಟ್ ಮಾಡಬೇಕು. ಈಗ ಆಯ್ತು ಹೇಳಿದ್ದೀನಿ. ಇನ್ನೊಂದ್ಸರಿ ಹೇಳ್ಬಿಡಿ ಸರ್, ಇನ್ನೊಂದ್ಸರಿ. ನಿಮ್ಮನ್ನೆಲ್ಲ ಕರೆದು MLAಗಳಿಗೆಲ್ಲ ಕರೆದು ಕಾಫಿ ಕೊಟ್ಟು ಆಕ್ಷನ್ ಪ್ಲಾನ್ ತಗೊಂಡು ನಿಮಗೆ ದುಡ್ಡು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ. ಎಷ್ಟಂತ ಹೇಳಿಕ್ಕೆ ಆಗ್ತಿಲ್ಲ ಅವರೇ. ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕರೇ, ಅವ್ರಿಗೆ ಹೇಳಿ ಅಡ್ವೈಸ್ ಫಸ್ಟ್ ಅವ್ರಿಗೆ ಏನಂತ ಗೊತ್ತಿಲ್ಲ. ಹೇಳಿ ಸಿದ್ದು ಅವರೇ. ಆಯ್ತು, ಹೇಳಿದ್ದಾರೆ, ಮತ್ತೆ ಏನಿದೆ. ಕೊನೆ ಗಳಿಗೆಲ್ಲ ಯಾಕೆ ಕೂತ್ಕತ್ತೀಗ? ಅಶೋಕ ಕರಿ ಎಲ್ಲಗ ಹೇಳಿ. ಅಶೋಕ ಕೊನೆ ದಿನ. ಆಯ್ತು ಬರ್ರಪ್ಪ. ಆಯ್ತು, 50 ಅಂತ ಹೇಳಿಬಿಟ್ಟು ಗೆಲ್ಲು ಬರುವಂತೆ ನೋಡಿ. ನೀವು ಇದನ್ನ ಸುಮ್ಮನೆ ಸಾಕಾಗಿದೆ. ಆಯ್ತು, ಹೋಗಿ ಕೂತ್ಕೊಳ್ಳಿ. ಸೀಟಲ್ಲಿ ಕೂತ್ಕೊಳ್ಳಿ. ಮಕ್ಕಳಿಗೆ ಮಾಡ್ತೀನಿ ನೀವು. ಗೊತ್ತಾಗ್ತು. ಈಗ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಟ್ಟೇ ಕೊಡ್ತೀನಿ. ಕೊಡ್ಗೆ ಅವ್ರೆ, ಸಿದ್ದು ಅವ್ರೆ, ಆಮೇಲೆ ಬಂದು ನಿಮ್ಗೆಲ್ಲ ಕರೆದಾಗ ಹೇಳ್ತೀನಿ. ಏನಿದು ಮಕ್ಕಳ ಸಮತ ಎಲ್ಲ ಗೊತ್ತಾಯ್ತಲ್ಲ. ಕೇರ್ಪೇಟೆ ನಡಿಯಪ್ಪ. ಅದು ಓದಿದಾರಲ್ಲ ಸರ್, ಅದು ಒಂದು ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ. ಓದಿ ಸರ್. ಮಾನ್ಯ ಅಧ್ಯಕ್ಷರೇ, ಸರ್ಕಾರದಿಂದ ಒಂದು ಹೇಳಿಕೆ ಸದನ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಅನುಮತಿ ಕೊಟ್ಟಿದ್ದೀರಿ. ರಾಜ್ಯದಲ್ಲಿ ನಡೆದಿದ್ದ
ಅಕ್ರಮ ಗಣಿಗಾರಿಕೆ ಸಂಬಂಧ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ರಚಿಸಲಾಗಿದ್ದ ಸಚಿವ ಸಂಪುಟದ ಉಪಸಮಿತಿಯ ವರದಿಯನ್ನು ರಾಜ್ಯ ಸಚಿವ ಸಂಪುಟ ಅನುಮೋದಿಸಿರುವ ಬಗ್ಗೆ ಸರ್ಕಾರದ ಹೇಳಿಕೆ. ಕರ್ನಾಟಕ ರಾಜ್ಯದಲ್ಲಿ 2006ರಿಂದ 2011ರವರೆಗೆ ಭಾರೀ ಪ್ರಮಾಣದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದ್ದವು. ಈ ಅಕ್ರಮದಲ್ಲಿ ಅಧಿಕಾರಸ್ಥ ರಾಜಕಾರಣಿಗಳು, ವ್ಯಾಪಾರಸ್ಥರು, ಅಧಿಕಾರಿಗಳು ಹಾಗೂ ಇನ್ನಿತರರು ಶಾಮೀಲಾಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದರು ಎಂಬುದು ದೇಶದ ಮುಂದೆ ಜಗಜ್ಜಾಹೀರಾಗಿರುವ ಸಂಗತಿ. ಈ ಅಕ್ರಮಗಳನ್ನು ಲೋಕಾಯುಕ್ತ ಸಂಸ್ಥೆಯು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಿ ವರದಿ ನೀಡಿತ್ತು. 2013ರಿಂದ 2018ರವರೆಗೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಸಚಿವ ಸಂಪುಟದ ಉಪಸಮಿತಿ ರಚಿಸಲಾಗಿತ್ತು. ಉಪಸಮಿತಿಯು ಗಣಿ ಅಕ್ರಮಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಿ ದಿನಾಂಕ 16/10/2015 ನಡೆದ ಉಪಸಮಿತಿ ಸಭೆಯಲ್ಲಿ ಕೆಲವು ಶಿಫಾರಸುಗಳನ್ನು ಮಾಡಿರುತ್ತದೆ. ಆ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆ ಕುರಿತು ನಮ್ಮ ಸರ್ಕಾರವು ಹಲವು ಕ್ರಮಗಳನ್ನು ಕೈಗೊಂಡಿತ್ತು. ಆದರೆ ಸರ್ಕಾರ ಬದಲಾದ ನಂತರ ಅಕ್ರಮ ಗಣಿಗಾರಿಕೆಯಿಂದ ಉಂಟಾದ ವಸೂಲಾತಿ ಇನ್ನಿತರ ಕ್ರಮಗಳಿಗೆ ಹಿನ್ನಡೆಯಾದವು. ಸಾರ್ವಜನಿಕ ಸಂಪತ್ತಿನ ಲೂಟಿಯ ಬಗ್ಗೆ ಆಗಬೇಕಾದಷ್ಟು ಕ್ರಮಗಳು ಆಗಲಿಲ್ಲ ಎಂಬುದನ್ನು ಗಮನಿಸಿದ ಪ್ರಸ್ತುತ ನಮ್ಮ ಸರ್ಕಾರವು ದಿನಾಂಕ 5/7/2025ರಲ್ಲಿ ಅಧಿಕೃತ ಜ್ಞಾಪನಾ ಸಂಖ್ಯೆ ಸಂಶ 3 CSC 2025ರಲ್ಲಿ ಮಾನ್ಯ ಶ್ರೀ H.K. ಪಾಟೀಲ್, ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಿತು. ಸದರಿ ಉಪಸಮಿತಿಯು ಕೂಲಂಕುಷವಾಗಿ ಪರಿಶೀಲಿಸಿ ದಾಖಲೆಯ ಅವಧಿಯಲ್ಲಿ ಸಭೆಗಳನ್ನು ಮಾಡಿ ದಿನಾಂಕ 13/8/2025 ವರದಿ ನೀಡಿತು. ಸದರಿ ವರದಿಯನ್ನು ದಿನಾಂಕ 19/8/2025 ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂಗೀಕರಿಸಲಾಗಿದೆ ಎಂಬುದನ್ನು ಸದನದ ಗಮನಕ್ಕೆ ತರಬಯಸುತ್ತೇನೆ. ಅಕ್ರಮ ಗಣಿಗಾರಿಕೆ ತೆಗೆಯಲಾದ ಕಬ್ಬಿಣದ ಅದಿರಿನ ಪ್ರಮಾಣ ಅಂದಾಜಿಸಿದ ವಿವರಗಳು. ಬಿ ವರ್ಗದ 60 ಕಬ್ಬಿಣದ ಅದಿರಿನ ಗಣಿ ಗುತ್ತಿಗೆಗಳಿಂದ 9.37 ಕೋಟಿ ಟನ್ ಕಬ್ಬಿಣದ ಅದಿರು ಅಕ್ರಮವಾಗಿ ಹೊರತೆಗೆದಿರಬಹುದೆಂದು ಮಾನ್ಯ ಲೋಕಾಯುಕ್ತರ ವರದಿಯಲ್ಲಿ ಅಂದಾಜಿಸಲಾಗಿದೆ. ಸಿ ವರ್ಗದ 51 ಕಬ್ಬಿಣದ ಅದಿರಿನ ಗಣಿ ಗುತ್ತಿಗೆಗಳಿಂದ ಕ್ರಮವಾಗಿ 9.70 ಕೋಟಿ ಟನ್ ಕಬ್ಬಿಣದ ಅದಿರು ಹೊರತೆಗೆದಿರುವುದಾಗಿ ಅಂದಾಜಿಸಲಾಗಿದೆ. ಒಟ್ಟಾರೆ ಬಿ ಮತ್ತು ಸಿ ವರ್ಗದ 111 ಕಬ್ಬಿಣದ ಅದಿರಿನ ಗಣಿ ಗುತ್ತಿಗೆಗಳಿಂದ ಅಂದಾಜು 19.07 ಕೋಟಿ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರು ಅಕ್ರಮವಾಗಿ ತೆಗೆದು ಸಾಗಾಣಿಕೆಯಾಗಿರುವ ಸಾಧ್ಯತೆಯನ್ನು ಉಪಸಮಿತಿಯು ಗಮನಿಸಿದೆ. ವಿವರಗಳನ್ನು ಅನುಬಂಧ 1ರಲ್ಲಿ ನೀಡಿದೆ. ಸಚಿವ ಸಂಪುಟ ಉಪಸಮಿತಿಯ ವರದಿಯಲ್ಲಿನ ಶಿಫಾರಸಿನಂತೆ ಸರ್ಕಾರವು ಕೈಗೊಂಡ ತೀರ್ಮಾನಗಳು. ಉಪಸಮಿತಿಯ ಶಿಫಾರಸಿನಂತೆ ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರನ್ನು ರಿಕವರಿ ಕಮಿಷನರ್ ನೇಮಿಸಲು ರೂಪಿಸಲಾದ ಹೊಸ ಕರಡು ಮಸೂದೆಯನ್ನು ಸಚಿವ ಸಂಪುಟವು ಅಂಗೀಕರಿಸಿದೆ, ಸದನವು ಅಂಗೀಕರಿಸಿದೆ. ಮಾನ್ಯ ಲೋಕಾಯುಕ್ತರ ವರದಿಯ ಪ್ರಕಾರ ಕ್ರಮವಾಗಿ ರಫ್ತಾಗಿರುವ 2.98 ಕೋಟಿ ಮೆಟ್ರಿಕ್ ಟನ್ ಅದರಿನ ಮೌಲ್ಯವು 12,228 ಕೋಟಿ ಎಂದು ಅಂದಾಜಿಸಲಾಗಿದೆ. ಅದರಂತೆ ಸರಾಸರಿ ಬೆಲೆ ಪ್ರತಿ ಟನ್ಗೆ 4,103 ಆಗಿರುತ್ತದೆ. ಅಕ್ರಮವಾಗಿ ರಫ್ತಾಗಿರುವ ಉಳಿದ 16.09 ಕೋಟಿ ಮೆಟ್ರಿಕ್ ಟನ್ ಅದರಿಗೆ ಲೋಕಾಯುಕ್ತ ವರದಿಯಲ್ಲಿ ಅಂದಾಜಿಸಿದಂತೆ ಒಟ್ಟು 66,017 ಕೋಟಿ ರು ಸರ್ಕಾರಕ್ಕೆ ನಷ್ಟ ಆಗಲಿದೆ. ಒಟ್ಟಾರೆಯಾಗಿ 19.07 ಮೆಟ್ರಿಕ್ ಟನ್ ಅಕ್ರಮವಾಗಿ ರಫ್ತಾಗಿರುವ ಅದಿರಿನಿಂದ ಸರ್ಕಾರಕ್ಕೆ 78,245 ಕೋಟಿ ರು ನಷ್ಟವಾಗಿರುವುದಾಗಿ ಅಂದಾಜಿಸಲಾಗಿದೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಕುರಿತು SIT ತಂಡ ಅಥವಾ ಇನ್ನಿತರೆ ತನಿಖಾ ಸಂಸ್ಥೆಗಳಿಂದ ದಾಖಲಿಸುವ ಪ್ರಕರಣಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಲು ತೀರ್ಮಾನಿಸಲಾಗಿದೆ. ವಿಶೇಷ ತನಿಖಾ ತಂಡವು ಮಾನ್ಯ ನ್ಯಾಯಾಲಯಕ್ಕೆ 29 ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿರುವುದನ್ನು ಸಚಿವ ಸಂಪುಟದ ಉಪಸಮಿತಿಯು ಪರಿಶೀಲಿಸಿದೆ.
ಹಲವು ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ನಲ್ಲಿ ದಾಖಲಿಸಿದ ಕಾರಣಗಳು ಮೇಲ್ನೋಟಕ್ಕೆ ಸಮಂಜಸವಾಗಿರುವುದಿಲ್ಲ ಎಂದು ಗಮನಿಸಿ ಈ 29 ಪ್ರಕರಣಗಳಲ್ಲಿನ ಬಿ ರಿಪೋರ್ಟನ್ನು ಮರುಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯು ಶಿಫಾರಸನ್ನು ಒಪ್ಪಿದೆ. ವಿಶೇಷ ತನಿಖಾ ತಂಡವು ಮಾನ್ಯ ನ್ಯಾಯಾಲಯಕ್ಕೆ 8 ಪ್ರಕರಣಗಳಲ್ಲಿ ಬಿ ರಿಪೋರ್ಟನ್ನು ಸಲ್ಲಿಸಿದೆ. ಇನ್ನೂ ನ್ಯಾಯಾಲಯದ ಅನುಮತಿ ದೊರಕದ್ದರಿಂದ ಈ 8 ಪ್ರಕರಣಗಳ ಬಿ ರಿಪೋರ್ಟನ್ನು ನ್ಯಾಯಾಲಯದಿಂದ ಹಿಂಪಡೆಯಲು ತೀರ್ಮಾನಿಸಲಾಗಿದೆ. ಅರಣ್ಯ ಇಲಾಖೆಗೆ ಉಂಟಾದ ನಷ್ಟವನ್ನು ಅಂದಾಜಿಸಲು ಅರಣ್ಯ ಇಲಾಖೆಯಲ್ಲಿ ಪ್ರಕರಣವಾರು ತನಿಖಾ ತಂಡವನ್ನು ರಚಿಸಲಾಗುವುದು. ಸಚಿವ ಸಂಪುಟ ಉಪಸಮಿತಿ ಶಿಫಾರಸಿನಂತೆ CBIನಿಂದ 10 ವರ್ಷಗಳ ನಂತರವೂ ತನಿಖೆ ನಡೆಸದೇ ಇರುವಂತಹ ಪ್ರಕರಣಗಳ ತನಿಖೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಕ್ರಮ ತೆಗೆದುಕೊಳ್ಳುವಂತೆ ಅಥವಾ ವಿಶೇಷ ತನಿಖಾ ತಂಡದ ಮೂಲಕ ತನಿಖೆಗೆ ಒಳಪಡಿಸಲು CBIಗೆ ವಹಿಸಲಾದ ಪ್ರಕರಣಗಳನ್ನು ವಾಪಸ್ ಕಳಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲು ತೀರ್ಮಾನಿಸಲಾಗಿದೆ. ಕಬ್ಬಿಣದ ಅದಿರಿನ ಅನಧಿಕೃತ ಗಣಿಗಾರಿಕೆಗೆ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ FIRಗಳನ್ನು ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿ ತ್ವರಿತವಾಗಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಕ್ರಮ ವಹಿಸುವಂತೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಲಾಗಿದೆ. CECಯ ಬಿ ವರ್ಗದ ಗಣಿ ಗುತ್ತಿಗೆಗಳಿಂದ ಹೊರತೆಗೆದ ಕಬ್ಬಿಣದ ಅದಿರಿನ ಪ್ರಮಾಣವನ್ನು ಅಂದಾಜಿಸುವ ಮಾನದಂಡಗಳ ಅನುಮೋದನೆಗಾಗಿ 2019ರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತದೆ. ವಿಷಯವು ಇತ್ಯರ್ಥಕ್ಕೆ ಬಾಕಿ ಇದ್ದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ಸದರಿ ಮಾನದಂಡಗಳಿಗೆ ಶೀಘ್ರವಾಗಿ ಅನುಮೋದನೆಯನ್ನು ಪಡೆಯಲು ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ. ಮಾನ್ಯ ನ್ಯಾಯಾಲಯಗಳಲ್ಲಿ ಬೆಂಗಳೂರು ಹಾಗೂ ನವದೆಹಲಿ ದಾಖಲಾಗಿರುವ ಪ್ರಕರಣಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಗಣಿಗಾರಿಕೆ ವಿಷಯದಲ್ಲಿ ಪರಿಣತಿ ಹೊಂದಿರುವ ಕಾನೂನು ಅಧಿಕಾರಿಗಳ ತಂಡವನ್ನು ರೂಪಿಸಲು ತೀರ್ಮಾನಿಸಲಾಗಿದೆ. ಅಕ್ರಮ ಗಣಿಗಾರಿಕೆ ಸಹಕರಿಸಿದ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಮಧ್ಯವರ್ತಿಗಳು, ಖಾಸಗಿ ವ್ಯಕ್ತಿಗಳ ವಿರುದ್ಧ ಲೋಕಾಯುಕ್ತ ಶಿಫಾರಸಿನಂತೆ ಸೂಕ್ತ ಕ್ರಮ ಜರುಗಿಸಲಾಗುವುದು. ಅಕ್ರಮ ಗಣಿಗಾರಿಕೆ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸಲು ನ್ಯಾಯಾಲಯ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲು ಹಾಗೂ ರಾಜ್ಯ ಸರ್ಕಾರಕ್ಕೆ ಸಂಭವಿಸಿರುವ ನಷ್ಟವನ್ನು ವಸೂಲಾತಿ ಮಾಡಲು ಸರ್ಕಾರವು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂಬುದನ್ನು ಸದನದ ಗಮನಕ್ಕೆ ತರಬಯಸುತ್ತೇನೆ. ನಮ್ಮ ಸರ್ಕಾರವು ಸಾರ್ವಜನಿಕ ಸಂಪತ್ತಿನ ಲೂಟಿಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಸಹ ಸದನಕ್ಕೆ ತಿಳಿಸಬಯಸುತ್ತೇನೆ. ಧನ್ಯವಾದಗಳು. ಈ ಸರ್ಕಾರಿ ಶಾಲೆ ಸ್ಥಿತಿಗತಿ ಮತ್ತು ಅವುಗಳ ಅಭಿವೃದ್ಧಿಯ ಕಾಯಕಲ್ಪದಿಂದ ನಾವು ಚರ್ಚೆ ಪ್ರಾರಂಭ ಮಾಡಿದ್ದೆವು. ಮುಂದಿನ ಅಧಿವೇಶನ ಮುಂದಿಸಬಹುದು. ಅದಕ್ಕೇನೋ ಒಂದು ಏನು ವಿಶೇಷವಾಗಿ ಚರ್ಚೆಯನ್ನು ನನ್ನ ಇಲಾಖೆ ವತಿಯಿಂದ ತಗೊಂಡಿದ್ರಿ. ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಮತ್ತು ಬೇರೆಯವರು ಸಾಕಷ್ಟು ಜನರು ಮಾತಾಡಬೇಕು ಅಂತೇಳಿ ಆಸೆ ಇದ್ರೂ ಕೂಡ ಕೆಲವು ವಿಚಾರಗಳನ್ನು ಅವರು ಕೂಡ ನಮಗೆ ಹೇಳಿದ್ದಾರೆ. ಆದರೆ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅವರ ಸಲಹೆ ಸಹಕಾರನ ತಗೊಂಡು ಯಾವುದೇ ಥರದ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಶಿಕ್ಷಣ ಇಲಾಖೆಯನ್ನು ನಡೆಸ್ತಕ್ಕಂಥ ಕೆಲಸವನ್ನು ನಾವು ವಿಶ್ವಾಸವನ್ನು ಮತ್ತು ಯಾವುದೇ ಸಂದರ್ಭದಲ್ಲಿ ಏನಾದ್ರು ಚರ್ಚೆ ಇದ್ರೂ ಕೂಡ ಅವ್ರ ಜೊತೆಗೆ ನಾನು ಮುಂದಿನ ಸಂದರ್ಭದಲ್ಲಿ ಬರೋಕ್ಕಿಂತ ಮುಂಚೆನೂ ಕೂಡ ಅವ್ರ ಸಲಹೆಯನ್ನು ತಗೊಂಡು ನಾನು ಇಲಾಖೆಗೆ ಏನು ಸಹಕಾರ ಮಾಡಬೇಕು ಮಾಡ್ತಕ್ಕಂಥ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪ್ರಕಟಣೆ ಒಂದು ಪ್ರಕಟಣೆ ಉಪಯುಕ್ತವಾದಂಥ ಒಂದು ಸಲಹೆ ಇದೆ. ಅಲ್ಲ ಸಲಹೆ ಆಯ್ತು, ಚರ್ಚೆ ಮಾಡೋಣ ಸರ್ಕಾರಿ ಶಾಲೆಗಳ ಬಗ್ಗೆ. ಆಯ್ತು, ಹೇಳಿದ್ರು ಬೆಳಗಾಂ ಅಧಿವೇಶನದಲ್ಲಿ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಡೆಪ್ಟಿ ಅವರು ಹೇಳಿದ್ರು. ಒಂದು ಸೆಕೆಂಡ್, ಒಂದು ಪ್ರಕಟ ಮಿನಿಸ್ಟ್ರಿಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೇನೆ. ನಾನು ಒಂದು ಫಿನ್ಲ್ಯಾಂಡ್ ದೇಶಕ್ಕೆ ಹೋಗಿದ್ದೆ. ಒಂದು ಪ್ರಕಟಣೆ. ಸದನದಲ್ಲಿ ಸದಸ್ಯರುಗಳು ಕೇಳಿರುವ ಪ್ರಶ್ನೆಗಳಿಗೆ ಸರ್ಕಾರದಿಂದ ನಿಗದಿತ ಸಮಯದಲ್ಲಿ ಉತ್ತರಗಳನ್ನು ಒದಗಿಸದಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಇಲಾಖಾ ಮುಖ್ಯಸ್ಥರುಗಳನ್ನು ಸಭೆಗಳಿಗೆ ಕರೆಸಿ ಪರಿಶೀಲನೆಯನ್ನು ನಡೆಸುವ ಜವಾಬ್ದಾರಿಯನ್ನು ಮಾನ್ಯ ಉಪಸಭಾಧ್ಯಕ್ಷರ ಅಧ್ಯಕ್ಷತೆಗೆ ವಿಧಾನಸಭೆ ಸದಸ್ಯರು ಅಧ್ಯಕ್ಷತೆ ವಹಿಸಿ ಒಂದು ಸಮಿತಿ ರಚಿಸಲಾಗಿದೆ. ಈ ವಿಧಾನಸಭೆ ಸದಸ್ಯರುಗಳು ಖಾಸಗಿ ವಿಧೇಯಕಗಳ ಮತ್ತು ನಿರ್ಣಯಗಳ ಸಮಿತಿಗೆ ಈ ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಒಟ್ಟು 7 ಸಭೆಗಳನ್ನು ನಡೆಸಿ ಪರಿಶೀಲನೆ ನಡೆಸಿದರ ಮೇರೆಗೆ 16ನೇ ವಿಧಾನಸಭೆ 1ರಿಂದ 6ನೇ ಅಧಿವೇಶನದ ಅವಧಿಗೆ ಸಂಬಂಧಪಟ್ಟಂತೆ ಬಾಕಿ ಇದ್ದ ಒಟ್ಟು 874 ಪ್ರಶ್ನೆಗಳ ಪೈಕಿ
592 ಪ್ರಶ್ನೆಗಳಿಗೆ ಉತ್ತರಗಳು ಅಂದರೆ 70% ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವಿಧ ಇಲಾಖೆಯಿಂದ ಪಡೆಯಲು ಸಮಿತಿ ಯಶಸ್ವಿಯಾಗಿದೆ. ಸಮಿತಿಯು ತನ್ನ ವರದಿಯಲ್ಲಿ ಇನ್ನೂ 282 ಪ್ರಶ್ನೆಗಳಿಗೆ ಉತ್ತರ ಬಾಕಿ ಇರುವುದಾಗಿ ತಿಳಿಸಿದ್ದು, ಅಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡಲೇ ಕೊಡಲು ಕ್ರಮವಹಿಸುವಂತೆ ಸಂಬಂಧಪಟ್ಟ ಇಲಾಖೆ ಸೂಚಿಸಲಾಗಿದೆ. ಇನ್ನೂ ಕೂಡ ಬರೆದು ನಾವು ನಮ್ಮ ಸಭಾಧ್ಯಕ್ಷರು ಸಮರ್ಪಕವಾಗಿ ತನಿಖೆ ನಡೆಸಿ ಅದಕ್ಕೆ ಅಲ್ಲಿ ಕ್ರಮ ಕೈಗೊಳ್ತಾರೆ. ಯಾರಿಗೂ ಬರದಿದ್ದರೆ ಆ ಕಮಿಟಿಗೆ ತಮ್ಮ ಅರ್ಜಿಯನ್ನು ಕೊಡಬೇಕಂತ ಕೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಸಂಕ್ಷಿಪ್ತ ವರದಿ ಲಾಸ್ಟ್ ಫೈನಲ್ ಡಿಸಿಷನ್. ಹದಿನಾರನೇ ವಿಧಾನಸಭೆ 7ನೇ ಅಧಿವೇಶನದ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ. 16ನೇ ವಿಧಾನಸಭೆಯ 7ನೇ ಅಧಿವೇಶನವು ದಿನಾಂಕ 11ನೇ ಆಗಸ್ಟ್ 2025ರಂದು ಪ್ರಾರಂಭವಾಗಿ 22ನೇ ಆಗಸ್ಟ್ 2025ರವರೆಗೆ 9 ದಿನಗಳ ಕಾಲ ಸುಮಾರು 70 ಗಂಟೆಗಳ ಕಾಲ ಕಾರ್ಯಕಲಾಪ ನಡೆಸಲಾಗಿದೆ. ಇತ್ತೀಚೆಗೆ ನಿಧನ ಹೊಂದಿರುವ ಗಣ್ಯರುಗಳಿಗೆ, RCB ಸಾಮ್ರಾಜ್ಯ ಕುಳಿತದಲ್ಲಿ ನಿಧನ ಹೊಂದಿದ್ದವರಿಗೆ, ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಗೆ ನಿಧನ ಹೊಂದಿದವರಿಗೆ ಹಾಗೂ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ನಿಧನ ಹೊಂದಿದವರಿಗೂ ಸಹ ಸಂತಾಪ ಸೂಚನೆಯನ್ನು ಮಂಡಿಸಿ ಅಂಗೀಕರಿಸಲಾಗಿದೆ. 6ನೇ ಅಧಿವೇಶನದ ಅವಧಿಯಲ್ಲಿ 18 ಸದಸ್ಯರುಗಳು 6 ತಿಂಗಳ ಕಾಲ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತುಗೊಳಿಸಿದ ನಿರ್ಣಯವನ್ನು ದಿನಾಂಕ 25/5/2025ರಿಂದ ಜಾರಿಗೆ ಬರುವಂತೆ ಹಿಂಪಡೆದಿರುವ ಕುರಿತಾದ ಸ್ಥಿರೀಕರಣ ಪ್ರಸ್ತಾವಕ್ಕೆ ಸದನವು ಅನುಮೋದನೆ ನೀಡಿದೆ. ರಾಷ್ಟ್ರಪತಿಗಳು ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಬಗ್ಗೆ ಕಾರ್ಯದರ್ಶಿಯವರು ವರದಿಯನ್ನು ಮಂಡಿಸಲಾಗಿದೆ. 25-26ನೇ ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತನ್ನು ದಿನಾಂಕ 28/2025 ಮಂಡಿಸಿ ದಿನಾಂಕ 21/8/2025 ಮತಕ್ಕೆ ಹಾಕಿ ಅಂಗೀಕರಿಸಲಾಯಿತು. 2025-26ನೇ ಸಾಲಿನ ವಿಧಾನಮಂಡಲ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ದಿನಾಂಕ 12/8/2025 ಚುನಾವಣಾ ಪ್ರಸ್ತಾವವನ್ನು ಮಂಡಿಸಿ ದಿನಾಂಕ 21/8/2025 ಸದನವು ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಿರುತ್ತದೆ. ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ನೀಡಿರುವಂತಹ ಕೆಳಕಂಡ 6 ವರದಿಗಳನ್ನು ಸದನ ಮಂಡಿಸಲಾಗಿದೆ. ಒಂದು ಮಾರ್ಚ್ 2023ಕ್ಕೆ ಕೊನೆಗೊಂಡ ವರ್ಷಕ್ಕೆ ಅನುಸರಣ ವರದಿ ಸಿವಿಲ್ 2025 ವರದಿ ಸಂಖ್ಯೆ 3, ಮಾರ್ಚ್ 23ಕ್ಕೆ ಕೊನೆಗೊಂಡ ವರ್ಷಕ್ಕೆ ಅನುಸರಣ ವರದಿ ಸಿವಿಲ್ 2025 ವರದಿ ಸಂಖ್ಯೆ 5, 2023-24ಕ್ಕೆ ಕೊನೆಗೊಂಡ ವರ್ಷಕ್ಕೆ ರಾಜ್ಯ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿ 2025 ವರದಿ ಸಂಖ್ಯೆ 4, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಮೇಲಿನ ಸಂಯೋಜಿತ ವಾರ್ಷಿಕ ತಾಂತ್ರಿಕ ಪರಿಶೀಲನಾ ವರದಿ 2020-2022, ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ವರದಿಯನ್ನು 2025 ವರದಿ ಸಂಖ್ಯೆ 2, ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆ ಸಿವಿಲ್ ಮಾರ್ಚ್ 2023ಕ್ಕೆ ಕೊನೆಗೊಂಡ ವರ್ಷಕ್ಕೆ ಅನುಸರಣ ಲೆಕ್ಕ ಪರಿಶೋಧನೆ ಸಿವಿಲ್ 2025 ವರದಿ ಸಂಖ್ಯೆ 6. ಈ ಅಧಿವೇಶನದಲ್ಲಿ ಧನ ವಿನಿಯೋಗ ವಿಧೇಯಕ ಸೇರಿದಂತೆ ಒಟ್ಟು 39 ವಿಧೇಯಕಗಳು ಮಂಡಿಸಲಾಗಿದೆ. ಬಹುಶಃ ನಮ್ಮ ಇಡೀ ವಿಧಾನಸಭೆ ನಮ್ಮ ಇತಿಹಾಸದಲ್ಲಿ ಹೈಯೆಸ್ಟ್ ಬಿಲ್ ಪಾಸಾದಂಥ ಒಂದು ಅಧಿವೇಶನ ಅಂತ ಹೇಳಿದೆ, ಅದು ಇದೇ ಅಧಿವೇಶನ ಅಂತ ಹೇಳಿ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಬಿಲ್ಗಳಿಗೂ ಸಮರ್ಪಕವಾಗಿ ಚರ್ಚೆ ಕೂಡ ಆಗಿದೆ, ಉತ್ತರ ಕೂಡ ಕೊಟ್ಟು ಎಲ್ಲರ ಒಗ್ಗಟ್ಟಿನಿಂದ ಬಹುಶಃ ಇವತ್ತು ಈ ಒಂದು ಇತಿಹಾಸ ಹೈಯೆಸ್ಟ್ ವಿಧೇಯಕವನ್ನು ಪಾಸ್ ಮಾಡಿದ್ದು ಎಲ್ಲರಿಗೂ ಒಂದು ದೊಡ್ಡ ಗೌರವ ಅಂತ ಇಲ್ಲಿ ಕಿಚ್ಚಿ ಎಲ್ಲರಿಗೂ ಸಲ್ಲಿಸ್ತೇನೆ. ಉಳಿದಂತೆ 2020 ಸಾಲಿನ ಕರ್ನಾಟಕ ಜನಸಂದಣಿ ನಿಯಂತ್ರಣ ಕಾರ್ಯಕ್ರಮ ಮತ್ತು ಗುಂಪುಗೂಡುವ ಸ್ಥಳಗಳಲ್ಲಿ ಜನಸಂದಣಿ ನಿರ್ವಹಣೆ ವಿಧೇಯಕ ಮತ್ತು 2020 ಸಾಲಿನ ಕರ್ನಾಟಕ ಭೂಖಂಡ 2ನೇ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸಿ ವರದಿ ನೀಡಲು ವಿಧಾನಸಭೆಯ ಪರಿಶೀಲನಾ ಸಮಿತಿಗೆ ಒಪ್ಪಿಸಲು ತೀರ್ಮಾನಿಸಲಾಯಿತು. ಕರ್ನಾಟಕ ವಿಧಾನಸಭೆಯಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕೃತವಾದ ರೂಪದಲ್ಲಿ ಮತ್ತು ವಿಧಾನ ಪರಿಷತ್ತಿನಿಂದ ತಿರಸ್ಕೃತವಾದ ರೂಪದಲ್ಲಿರುವ 2020 ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕವನ್ನು ಪುನರ್ ಪರಿಶೀಲಿಸಿ ಅಂಗೀಕರಿಸಲಾಗಿದೆ. 2020 ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ, 2024 ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕ ಹಾಗೂ 2020ನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲಾಗಿದೆ. ನಿಯಮ 60 ಅಡಿಯಲ್ಲಿ ನೀಡಿದ 3 ನಿಲುವಳಿ ಸೂಚನೆಗಳನ್ನು ನಿಯಮ 69ಕ್ಕೆ ಪರಿವರ್ತಿಸಲು ಸೇರಿದಂತೆ ಒಟ್ಟು 7 ಸೂಚನೆಗಳನ್ನು ನಿಯಮ 60 ಅಡಿ ಚರ್ಚಿಸಲಾಗಿದೆ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಮತ್ತು ಅಭಿವೃದ್ಧಿ ಕುರಿತು ಚರ್ಚೆ ಪ್ರಾರಂಭಿಸಲಾಗಿ ಮುಂದಿನ ಅಧಿವೇಶನವನ್ನು ಮುಂದುವರಿಸಲಾಗುವುದು. ಕರ್ನಾಟಕ ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳ ಈ ಕೆಳಕಂಡ ವರದಿಗಳನ್ನು ಸದನ ಮಂಡಿಸಲಾಗಿರುತ್ತದೆ.
ಕರ್ನಾಟಕ ವಿಧಾನಸಭೆಯ ಸಭೆ ಮುಂದಿಡಲಾದ ಕಾಗದ ಪತ್ರಗಳ ಸಮಿತಿಯ 2024-25 ಸಾಲಿನ 40ನೇ ವರದಿ, ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 23-24ನೇ ಸಾಲಿನ 5ನೇ ವರದಿ, ಕರ್ನಾಟಕ ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯ 2024-25 ಸಾಲಿನ 43ನೇ ವರದಿ, ಕರ್ನಾಟಕ ವಿಧಾನಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ 2024-25 ಸಾಲಿನ 53ನೇ ವರದಿ, ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ 2024-25 ಸಾಲಿನ 5ನೇ ವರದಿ, ಕರ್ನಾಟಕ ವಿಧಾನಸಭೆಯ ಅರ್ಜಿಗಳ ಸಮಿತಿಯ 2024-25 ಸಾಲಿನ 2ನೇ ವರದಿ, ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಮಿತಿಯ 2024-25 ಸಾಲಿನ 2ನೇ ವರದಿ. 35 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸಲಾಗಿದೆ. ಸಭೆಯ ಮುಂದಿಡಲಾದ ಕಾಗದ ಪತ್ರಗಳ 1 ಮತ್ತು 2ನೇ ಪಟ್ಟಿಯಿಂದ ಒಟ್ಟು 21 ಅಧಿಸೂಚನೆಗಳು, 4 ಅಧ್ಯಾದೇಶಗಳು ಮತ್ತು 142 ವಾರ್ಷಿಕ ವರದಿಗಳು, 169 ಲೆಕ್ಕ ಪರಿಶೋಧನಾ ವರದಿಗಳು, 1 ಲೆಕ್ಕ ತಪಾಸಣಾ ವರದಿ, 5 ಅನುಪಾಲನಾ ವರದಿಗಳು, 6 ಅನುಸರಣಾ ವರದಿಗಳು ಹಾಗೂ 1 ವಿಶೇಷ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಗಿರುತ್ತದೆ. ಒಟ್ಟು 2306 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು, ಈ ಪೈಕಿ 2199 ಪ್ರಶ್ನೆಗಳು ಅಂಗೀಕೃತಗೊಂಡಿದೆ. ಸದನದಲ್ಲಿ ಉತ್ತರಿಸಬೇಕಾದ 135 ಪ್ರಶ್ನೆಗಳ ಪೈಕಿ 128 ಪ್ರಶ್ನೆಗಳಿಗೆ ಹಾಗೂ ಲಿಖಿತ ಮೂಲಕ ಉತ್ತರಿಸುವಂಥ 2064 ಪ್ರಶ್ನೆಗಳ ಪೈಕಿ 1662 ಪ್ರಶ್ನೆಗಳಿಗೆ ಉತ್ತರ ಸ್ವೀಕರಿಸಲಾಗಿದೆ. ನಿಯಮ 351 ಅಡಿಯಲ್ಲಿ 220 ಸೂಚನೆಗಳ ಪೈಕಿ 90 ಸೂಚನೆಗಳ ಉತ್ತರವನ್ನು ಸ್ವೀಕರಿಸಲಾಗಿದೆ. ಗಮನ ಸೆಳೆಯುವ 383 ಸೂಚನೆಗಳ ಪೈಕಿ 178 ಸೂಚನೆಗಳಿಗೆ ಉತ್ತರವನ್ನು ಸ್ವೀಕರಿಸಲಾಗಿದ್ದು, ಆ ಪೈಕಿ 166 ಸೂಚನೆಗಳನ್ನು ಸದನದಲ್ಲಿ ಚರ್ಚಿಸಲಾಗಿರುತ್ತದೆ, ಮಂಡಿಸಲಾಗಿರುತ್ತದೆ. ಶೂನ್ಯ ವೇಳೆಯಲ್ಲಿ ಒಟ್ಟು 13 ಸೂಚನೆಗಳನ್ನು ಚರ್ಚಿಸಲಾಗಿದೆ. 1 ಹಕ್ಕುಚ್ಯುತ ಸೂಚನೆಯನ್ನು ಮಂಡಿಸಿದ್ದು, ತನಿಖೆ, ಪರಿಶೀಲನೆ ಮತ್ತು ವರದಿಗಾಗಿ ಹಕ್ಕು ಬಾಧ್ಯತೆಗಳ ಸಮಿತಿಗೆ ವಹಿಸಲಾಗಿದೆ. ಈ ಕೆಳಗಂಡ ಅಧಿಕೃತ ನಿರ್ಣಯಗಳನ್ನು ದಿನಾಂಕ 21/8/2025 ಸದನದಲ್ಲಿ ಮಂಡಿಸಲಾಗಿದ್ದು, ಸದನವು ಸರ್ವೋತ್ಮತದಿಂದ ಅಂಗೀಕರಿಸಲಾಗಿದೆ. 1 ಶಾಂತಿ ಮತ್ತು ಯುದ್ಧ ನಿಲುಗಡೆ ಘೋಷಣೆಯಲ್ಲಿ ಪ್ರತಿಪಾದಿಸಲಾದ ತತ್ವಗಳು ಮತ್ತು ಲೇಖನಗಳಿಗೆ ಸಂಪೂರ್ಣ ಬೆಂಬಲ ಘೋಷಿಸುವ ಬಗ್ಗೆ. 2 ಮಾನವ ಅಂಗಾಂಗ ಕಸಿ ತಿದ್ದುಪಡಿ ಕೇಂದ್ರ ಸರ್ಕಾರದ ಅಧಿನಿಯಮ 2011 ರಾಜ್ಯದಲ್ಲಿ ಅಳವಡಿಸಿಕೊಳ್ಳುವ ಬಗ್ಗೆ. ಸದನ ನಡೆಸಲು ಸಹಕರಿಸಿದ ಸಭಾನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ, ಉಪಮುಖ್ಯಮಂತ್ರಿಗೆ, ಸಚಿವ ಸಂಪುಟದ ಸರ್ವ ಸದಸ್ಯರಿಗೆ, ಸರ್ಕಾರಿ ಮತ್ತು ವಿರೋಧ ಪಕ್ಷದ ಮುಖ್ಯ ಸಚೇತಕರಿಗೆ, ಎಲ್ಲ ಸದಸ್ಯರುಗಳಿಗೆ, ಮಾಧ್ಯಮದ ಪ್ರತಿನಿಧಿಗಳಿಗೆ, ಇಲಾಖೆಯ ಮುಖ್ಯಸ್ಥರಿಗೆ, ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಹಾಗೂ ವಿಧಾನಸಭೆಯ ಸಚಿವಾಲಯದ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಈ ಒಂದು ಅಧಿವೇಶನ ಯಶಸ್ವಿಗೊಳ್ಳಲು ಸಹಕರಿಸ ಪ್ರತಿಯೊಂದು ಅತ್ಯಂತ ಸಣ್ಣ ಮಟ್ಟದ ಡಿ ಗ್ರೂಪ್ ನೌಕರರಿಂದ ಹಿಡಿದು ಅತ್ಯಂತ ದೊಡ್ಡ IAS ಆಫೀಸರ್ನವರಿಗೆ ಕೂಡ ಹಾಗೂ ಕೃತಜ್ಞತೆ ಸಲ್ಲಿಸುತ್ತಾ, ನಾಡಿನ ಸಮಸ್ತ ಜನತೆಗೆ ಮುಂಬರುವ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸ್ತೇನೆ. ಈಗ ರಾಷ್ಟ್ರಪತಿ ಯಾವುದು ಅದೇ ರೀತಿ ಮಾಧ್ಯಮದ ಪ್ರತಿನಿಧಿಗಳಿಗೆ ಹೇಳಿದ್ದೇನೆ. ಆಯಿತು, ಇನ್ನೊಮ್ಮೆ ಎಲ್ಲರ ಪರವಾಗಿ ವಿಶೇಷವಾಗಿ ಮಾಧ್ಯಮದ ಪ್ರತಿನಿಧಿಗಳಿಗೆ ಅವಾಗಿಂದ ಎಲ್ಲ ಮುಖ್ಯಸ್ಥರನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುತ್ತಿದ್ದೇನೆ.